ಪ್ರತಿಯೊಬ್ಬರಿಗೂ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ. ನಾನ್ ಬಂದಿದ್ದು ಆರೋಗ್ಯಕ್ಕೆ ಬಂದೆ. ಇವತ್ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ನಿಮ್ಮೆಲ್ಲರ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಈ ಒಂದು ಪ್ರಾಡಕ್ಟ್ ಇಂದಾನೆ. ನನ್ನ ಪ್ರಾಡಕ್ಟ್ ನನ್ಗೆ ಏನೆಲ್ಲ ಮಾಡ್ತು ಹೆಲ್ಪ್ ನ, ಪ್ರತಿಯೊಂದು ಪ್ರಾಡಕ್ಟ್ ಪ್ರತಿಯೊಂದು ಎಲ್ಲದಕ್ಕೂ ಯೂಸ್ ಮಾಡಿ ನಾನು ಬಂದಂತ ವ್ಯಕ್ತಿ ನಿಮ್ಮ ಮುಂದೆ ಕೂತಿರೋದು ಇವತ್ತು. ಎನಿ ಒಂದ್ ಪ್ರಾಡಕ್ಟ್ ಯೂಸ್ ಮಾಡಿದೀನಿ. ಯಾವ್ಯಾವ ಸಮಸ್ಯೆಗೆ ಏನಕ್ಕೆ ಯೂಸ್ ಮಾಡಿದೆ, ನನಗೆ ಏನಕ್ಕೆಲ್ಲ ಯೂಸ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ತರ ಇವತ್ತು ಹೆಲ್ತ್ ಪ್ಲಾನ್ ನಿಮ್ಗೆ ತಿಳ್ಸ್ಕೊಳಕ್ ಬರ್ತೀನಿ. ಆರೋಗ್ಯ ಹೇಗೆ ಹಾಳಾಗ್ತಿದೆ, ಆಚೆ ಹೋದ್ರೆ ನಾವ್ ಏನೆಲ್ಲ ತಿಂತೀವಿ, ಏನೆಲ್ಲ ತಿಂದೆ ಆರೋಗ್ಯ ಹಾಳಾಗುತ್ತೆ, ತಿನ್ಬಾರ್ದು, ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಮೇಡಮ್, ಹಾಗೆ ದಿನನಿತ್ಯ ನಾವು ಏನ್ ಮಾಡ್ಬೇಕು, ದಿನನಿತ್ಯ ನಾವು ಜಾಸ್ತಿಯ ಊಟ ತಿಂತೀವಿ, ಜಾಸ್ತಿಯ ನೀರ್ ಕುಡಿತೀವಿ, ಹೌದಲ್ವಾ? ಯಾರು ಪ್ರತಿಯೊಬ್ರು ಇವಾಗ ಎಂತ ಒಂದು ಕಾರ್ಯಗಳು ಇದ್ರು ಬಿಟ್ಟು ಊಟ ಬೇರೆ ಏನೇ ಬಿಟ್ರು ಕೂಡ ನಾವು ಜಂಕ್ ಫುಡ್ ಬಿಡಕ್ಕಲ್ಲ, ಹೌದಲ್ವಾ? ತಿಂತೀವಿ, ಎಲ್ಲೂ ಜಂಕ್ ಫುಡ್ ಬಿಡಕ್ ಯಾರು ರೆಡಿ ಇಲ್ಲ. ಅದ್ರ ಬಗ್ಗೆ ಅದರಿಂದ ನಮ್ಗೆ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ, ಎಷ್ಟು ಸರಿ ಮಾಡ್ಕೋಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಒಂದು ಮನುಷ್ಯನ ಬಾಡಿ ರಚನೆ ಆಗ್ಬೇಕಂದ್ರೆ ನಮ್ಗೆ ಏನೆಲ್ಲ ಬೇಕು, ಮನುಷ್ಯನ ಬಾಡಿ ಹೇಗೆ ರಚನೆ ಆಯ್ತು, ಮತ್ತೆ ಹೇಗೆ ನಾವು ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ದಿನನಿತ್ಯ ನಾವು 70% ನೀರ್ ಕುಡಿಬೇಕು, 30% ಆಹಾರ ತಿನ್ಬೇಕು. ಕರೆಕ್ಟ್ ಅಲ್ವಾ? ಆದ್ರೆ ನಾವು ತಿಂತಾ ಇರೋದು ಉಲ್ಟಾ ಆಗಿದೆ. ಇವಾಗ ಎಲ್ರು ನಾವು ಆಹಾರನೇ ಜಾಸ್ತಿ ತಿಂತೀವಿ, ನೀರಿನ ಅಂಶ ಕಡಿಮೆ ಬಾಡಿಗೆ ಆಗ್ತಾ ಇದೆ, ನೀರನ್ನ ಕಡಿಮೆ ಕುಡಿತಾ ಇದೀವಿ. ಅದರಿಂದ ನಾವು ಎಷ್ಟೋ ಒಂದು ಹಣ್ಣು ಆಹಾರ ತರಕಾರಿಗಳನ್ನ ತಿನ್ಬೇಕು, ಡ್ರೈ ಫ್ರೂಟ್ಸ್ ತಿನ್ಬೇಕು, ಮೊಟ್ಟೆ ಮೀನು ಮಾಂಸ ಪ್ರತಿಯೊಂದು ತಿನ್ಬೇಕು. ಏನೆಲ್ಲ ತಿನ್ಬೇಕು ನಮ್ಗೆ ಅದನ್ನ ನಾವು ತಿಂತಾ ಇಲ್ಲ, ಅದನ್ನ ಉಲ್ಟವಾಗಿ ತಿಂತಾ ಇದೀವಿ. ನಾವು ಒಳ್ಳೆ ಫ್ರೂಟ್ಸ್ ತಿಂತಾ ಇದೀವ. ಇದು ತರಕಾರಿಗಳನ್ನ ದಿನನಿತ್ಯ 5 ದಿನ ನಾವು ತರಕಾರಿ ತಿನ್ಬೇಕು, 2 ದಿನ ಚಿಕನ್ ಮಟನ್ ಏನೋ ಒಂದು. ಅದ್ರಲ್ಲಿ ತಿನ್ನೋದಂದ್ರೆ ಹೆಂಗೆ, ಅಷ್ಟು ತಿನ್ನೋದು ಏನೋ 2 ಪೀಸ್, 1 ಮೊಟ್ಟೆ ಮೀನು ಮಾಂಸ ತರಕಾರಿ ದಿನನಿತ್ಯ ತಿನ್ಬೇಕು. ಆದ್ರೆ ಅದನ್ನ ತಿನ್ನಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ನಮ್ಗೆ, ಅದಕ್ಕೆ ನಮ್ಮ ಆರೋಗ್ಯ ಹಾಳಾಗ್ತೈತಿ. ಆದ್ರೆ ಹಾಳಾಗೋದು ಯಾವ ರೀತಿ ಹಾಳಾಗ್ತೈತಿ ಅಂತ ನೋಡೋದಾದ್ರೆ ನೆಕ್ಸ್ಟ್ ಮೇಡಮ್ ನೋಡಿ, ಹಿಂದೆ ಲಿವಿಂಗ್ ಲಾಂಗ್, ಹಿಂದಿನ ಕಾಲಕ್ಕೆ ಹೋಗೋದಾದ್ರೆ ನಾವು ಹಿಂದೆ ಮಕ್ಳು ಮನೇಲೆ ಹುಡ್ತಾ ಇದ್ರು, ಹೌದಲ್ವಾ? ನಾನ್ ಕೂಡ ಮನೇಲೆ ಹುಟ್ಟಿದೀನಿ, ಆದ್ರೆ ನನ್ ಮಗಳು ಕೂಡ ಮನೇಲೆ ಹುಟ್ಟಿರೋದು. ಆದ್ರೆ ಇವಾಗಿನ ಜನರೇಷನ್ಗೆ ಹೋದ್ರೆ ಮನೇಲಿ ಮಗು ಹುಟ್ತಾ ಇದೀಯಾ? ಅದೇ ಒಂದು ನೋಡ್ಬೇಕಂತ ಹೋದ್ರೆ ನಾವು ನೆಕ್ಸ್ಟ್ ಕಳೆದ ಸಾರಿ ನಮ್ಗೆ ಕೋವಿಡ್ ಟೈಮ್ ಅಲ್ಲಿ ಎಷ್ಟು 75% ಮಕ್ಳು ಮನೇಲೆ ಹುಟ್ಟಿದ್ರು. ಅವಾಗ ನಾರ್ಮಲ್ ಡೆಲಿವರಿ ಆಗ್ತಲ್ವಾ? ಇವಾಗ ಯಾಕಾಗ್ತಾ ಇಲ್ಲ? ಪ್ರತಿಯೊಂದು ಇವತ್ 1 ತಿಂಗಳು ಕನ್ಸೀವ್ ಆದ್ರೆ ಸಾಕು, ನಾವ್ ಏನ್ ಮಾಡ್ತಿದೀವಿ, ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ನ ಫ್ರೆಂಡ್ ಮಾಡ್ಕೊತಾ ಇದೀವಿ. ಪ್ರತಿದಿನ ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ ಡಾಕ್ಟರ್ ಅಂತ ಹೋಗಿ 1 ತಿಂಗಳು ಕನ್ಸೀವ್ ಆದ್ರೆ ಸಾಕು, ನಾವು ಪ್ರತಿ 9 ತಿಂಗಳು ಡೆಲಿವರಿ ಆಗೋವರ್ಗುನು ಡಾಕ್ಟರ್ ಫ್ರೆಂಡ್ ಮಾಡ್ಕೊತಾ ಇದೀವಿ. ಇವಾಗ ಮಗು ಮನೇಲಿ ಹುಡ್ತಾ ಇಲ್ಲ. ಅವಾಗೆಲ್ಲ ಸೂಲ್ಗಿತ್ತಿರೋ ಅಂತ ಇರ್ತಾ ಇದ್ರು, ನಾರ್ಮಲ್ ಡೆಲಿವರಿ ಮಾಡ್ತಾ ಇದ್ರು ಮನೇಲಿ. ಇವಾಗ ನಾರ್ಮಲ್ ಡೆಲಿವರಿ ಆಗ್ತೈತಾ? ಇವಾಗ ಮಗು ಕೂಡ ಹಾಸ್ಪಿಟ್ಲಲ್ಲಿ ಹುಟ್ಟಂತ ಸನ್ನಿವೇಶ ಬಂದಿರೋಂಥದ್ದು. ಹಾಗೇನೆ ನಾವು ತರಕಾರಿಗಳು ಹಣ್ಣುಗಳು ಎಲ್ಲ ಪ್ರತಿಯೊಂದು ನಮಗೆ ನ್ಯಾಚುರಲ್ ಆಗಿ ನಾವೇ ತೋಟದಲ್ಲಿ ಕಿತ್ಕೊ ಬರ್ತಾ ಇದ್ವಿ, ತಿಂತಾ ಇದ್ವಿ, ಹೆಲ್ದಿ ಆಗಿತ್ತು, ಚೆನ್ನಾಗಿರ್ತಾ ಇದ್ವಿ. ಜಾಯಿಂಟ್ ಫ್ಯಾಮಿಲಿಗಳಿತ್ತು, ತುಂಬಾ ಕೂಡು ಕುಟುಂಬ ಇತ್ತು, ಚೆನ್ನಾಗಿದ್ವಿ, ಹೆಲ್ದಿ ಆಗಿದ್ವಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಂತ ಭಾಗ್ಯ ಇತ್ತು. ಇವತ್ತು ಅವ್ರವ್ರ ರೂಮಲ್ಲಿ ಅವ್ರವ್ರ ಕುತ್ಕೊಂಡು ತಿನ್ನೋದು, ಊಟ ಮಾಡೋದು, ಮೊಬೈಲ್ ನೋಡ್ತಾ ತಿನ್ನೋದೇ ಹೆಚ್ಚಾಗಿ ಹೋಗಿರೋದು. ಮೊನ್ನೆ ಒಂದು ಮದ್ವೆಗೇನೋ ಹೋಗಿದ್ದೆ, ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಹುಡುಗಿ ನನ್ ಪಕ್ಕದಲ್ಲಿ ಕುತ್ಕೊಂಡು ಫೋನ್ ನೋಡ್ತಾ ತಿಂತಿದ್ಲು. ಊಟ ಬಡ್ಸೋರು ಹೇಳ್ತಿದ್ರು, ಅಯ್ಯೋ ಫೋನ್ ನೋಡಿವಂತೆ ಲಾಸ್ಟ್ ಊಟ ಮಾಡಮ್ಮ, ನೀನ್ ಊಟ ಮಾಡದೇವಾಗ ಹಂತಿ ಒಳಗೆ ಎಲ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನೀನ್ ಒಬ್ಳೆ ಉಳ್ಕತಿ, ಊಟ ಮಾಡೋ ಅಂತ ಕೇಳ್ತಾರೆ. ಆದ್ರೂ ಕೂಡ ಮೊಬೈಲ್ ನೋಡ್ತಾ ಊಟ ಮಾಡ್ತೀವಿ. ಎಲ್ಲಾರು ಒಂದೊಂದು ರೂಮ್ಗಳಲ್ಲಿ ತಂದೆ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಎಲ್ಲ ಒಂದೊಂದು ರೂಮಲ್ಲಿ ನಾವು ನೋಡ್ತಾ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ಯೋಗ ಮಾಡೋದಕ್ಕಿಂತ ಹೆಚ್ಚಾಗಿ ಅವಾಗ ವಾಕಬಲ್ ಮಾಡ್ತಿದ್ರು, ಚಪ್ಪಲಿ ಹಾಕ್ತಾರೆ ನಡೀತಾ ಇದ್ರು ಹಿಂದಿನ ಕಾಲದಲ್ಲಿ. ಅದು ಯೋಗಕ್ಕಿಂತ ಹೆಚ್ಚಾಗ್ತಾ ಇತ್ತು, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು, ಆರೋಗ್ಯ ಚೆನ್ನಾಗಿರ್ತಾ ಇತ್ತು, ಎಲ್ಲರೂ ಕುಟುಂಬವಾಗಿದ್ರು, 100 ವರ್ಷ ಬದುಕ್ತಾ ಇದ್ರು. ಇವಾಗ ಎಷ್ಟು ವರ್ಷ ಬದುಕ್ತಾರೆ? ನಮ್ಮ ದೇವೇಗೌಡರು ಹೆಂಡತಿ ಇವತ್ತು ಚೆನ್ನಮ್ಮ ಅವರು 89 ವರ್ಷ, ಇವಾಗ ಅವ್ರು ಸತ್ತೋಗವ್ರೆ. ಎಲ್ರು ನೋಡ್ತಾ ಇದ್ರೆ ಇವತ್ತು ಎಲ್ಲಾರ್ಗು ವಿಷಯ ಗೊತ್ತಾಗಿತ್ತು ನಿಮ್ಗೆ. ಆದ್ರೆ ಅವ್ರು ಎಷ್ಟು ಚೆನ್ನಾಗಿದ್ರು, ಅವ್ರು ಏನ್ ಫುಡ್ ತಿಂತಾ ಇದ್ರು, ಹೆಂಗಿದ್ರು, ಎಷ್ಟು ವರ್ಷ ಯಾಕೆ ಬದುಕಿದ್ರು ಅನ್ನೋದು ನಾವ್ ನಿಜವಾಗ್ಲೂ ತಿಳ್ಕೊಬೇಕಾದ ವಿಷಯನೇ ಈಗ, ಹೌದಲ್ವಾ? ಹಂಗಾಗಿ ಇವತ್ತು ನೋಡಿ, ಮನುಷ್ಯ ಹುಟ್ಟೋದು ಹಾಸ್ಪಿಟ್ಲೇನೆ, ಸಾಯೋದು ಹಾಸ್ಪಿಟ್ಲಲ್ಲೇ. ಆದ್ರೆ ಹಿಂದಿನ ಕಾಲದಲ್ಲಿ ಸಾಯ್ಬೇಕಾದ್ರೆ ಮನೇಲೆ ಸತ್ತೋಗ್ತಾ ಇದ್ರು. ಇವತ್ತು ನಮ್ ಚೆನ್ನಮ್ಮ ಅವ್ರ ಮನೇಲಿ ಸಾಯ್ಲಿಲ್ವಾ? ಯಾಕೆ ಹೇಳಿ?
ಶೈಲಿ, ಹಿಂದಿನ ಫುಡ್ಡಿನ ಶೈಲಿ ಹಂಗಿತ್ತು. ಅದು ಸ್ವಲ್ಪ ದಿವಸ ಅವ್ರನ್ನ ಕಾಪಾಡ್ತು. ಇವಾಗಿನ ಫುಡ್ಡಿನ ಶೈಲಿ ಚೇಂಜ್ ಆಗಿದೆ. ಹಂಗಾಗಿ ಈಗ ನಾವು ಈ ಹಾಸ್ಪಿಟ್ಲಲ್ಲೇ ಸಾಯಂತ ಸ್ಥಿತಿ ಬಂದಿದೆ. ಯಾಕೆ ಅಂತ ಅಂದ್ರೆ ನಾವು ನೋಡಿ 10-20 ವರ್ಷಕ್ಕೆಲ್ಲ BP ಶುಗರ್ ಬಂದು ಮಕ್ಳಿಗೆ ಇವಾಗ ಹುಟ್ಟ ಮಗುಗೂ ಶುಗರ್ ಬರ್ತೈತೆ. ಹೊಟ್ಟೆ ಒಳಗಿಂದ ಆಚೆ ಬಂದ್ರೆ ಸಾಕು ಶುಗರು, ಜಾಂಡೀಸ್ ಅಂತ ಹೇಳ್ತಾರೆ ಡಾಕ್ಟ್ರು. ಅದಕ್ಕೆ ನಮ್ಗೆ ಪ್ರತಿಯೊಂದಕ್ಕೂ ಜಂಕ್ ಫುಡ್ ತಿನ್ಕೊಂಡು ಪಿಜ್ಜಾ ಬರ್ಗರ್ ಅಂತ ಅದು ಇದು ತಿನ್ಕೊಂಡು ಅದರಿಂದ ನಮ್ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಟ್ಯಾಬ್ಲೆಟ್ಗೆ ಹೋಗ್ತೀವಿ. ಟ್ಯಾಬ್ಲೆಟ್ ತಿಂದು ತಿಂದು ಬಾಡಿ ಎಲ್ಲ ನಮ್ಮ ಟ್ಯಾಬ್ಲೆಟ್ ಮುದ್ದೆ ಆಗಿ ಕನ್ವರ್ಟ್ ಆಗಿರುತ್ತೆ. ನಾವು ಹಾಸ್ಪಿಟ್ಲಲ್ಲೇ ಡೆತ್ ಆಗಂತ ಸಂದರ್ಭ ನಾವು ನೋಡ್ಬೋದು. ಪ್ರತಿಯೊಬ್ರು ಇವಾಗ ಹಾಸ್ಪಿಟ್ಲಲ್ಲೇ ಸಾಯೋದು, ಹಾಸ್ಪಿಟ್ಲಲ್ಲೇ ಹುಟ್ಟೋದು. ಹಿಂದೆ ಮನೇಲೆ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು, ಮನೇಲೆ ಡೆತ್ ಆಗ್ತಾ ಇದ್ರು. ಹಿಂದಿನ ಕಾಲದಲ್ಲಿ ತುಳಸಿ ನೀರ್ ಬಿಟ್ಟು ಅಜ್ಜಿ ತಾತಂದಿರು ಮಕ್ಳು ಮೊಮ್ಮಕ್ಕಳನ್ನ ನೋಡ್ಬೇಕು, ನಾನು ಕರ್ಸಿ ಅವ್ರಂತ ಹೇಳಿ ಜೀವ ಹೋಗ್ತಿತ್ತು. ಇವಾಗ ಎಲ್ಲೋಗ್ತೈತೆ ಜೀವ? ಹಾಸ್ಪಿಟಲ್ ಹೋಗ್ತೈತೆ. ಎಸ್ ಸರ್, ನಾವ್ ಖಂಡಿತ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಮೇಡಮ್, ಅಯ್ಯೋ ನನಗೆ ಗೊತ್ತು ಎಲ್ಲ ಬಿಡಿ ಮೇಡಮ್, ಇದನ್ನ ಏನ್ ಹೇಳ್ತೀರಾ, ಇದನ್ನೇ ಪದೇ ಪದೇ ಹೇಳ್ತೀರಾ, ನಿಜವಾಗ್ಲೂ ನಾವ್ ಇದನ್ನ ತಿಳ್ಕೊಬೇಕಾದಂತ ವಿಷಯನೇ ಇದು. ನೆಕ್ಸ್ಟ್ ಮೇಡಮ್, ಹಾಗೇನೆ ನಮ್ಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನಮ್ಗೆ ನೋಡಿ ಸೀಸನ್ ವೈಸ್ ಹಣ್ಣು ತರಕಾರಿ ಟೈಮ್ಗೆಲ್ಲ ಸಿಗ್ತಾ ಇತ್ತು ನೋಡಿ. ಹಣ್ಣು ಟೈಮಲ್ಲಿ ಹಣ್ಣು ಸಿಗ್ತಾ ಇತ್ತು, ಕಲ್ಲಂಗಡಿ ಹಣ್ಣಿನ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ಸಿಗ್ತಾ ಇತ್ತು, ಮತ್ತೆ ಹಣ್ಣುಗಳು ಕಿತ್ಲೆ ಹಣ್ಣಿನ ಟೈಮಲ್ಲಿ ಕಿತ್ಲೆ ಹಣ್ಣು ಸಿಗ್ತಾ ಇತ್ತು. ಸೀಸನ್ ವೈಸ್ ಆಪಲ್ ಟೈಮಲ್ಲಿ ಆಪಲ್ ಸಿಗ್ತಾ ಇತ್ತು. ಈಗ ಎನಿ ಟೈಮ್ ಎಲ್ಲ ಕಡೆ ಸಿಗ್ತೈತಲ್ವಾ. ದೇವರು ಸೃಷ್ಟಿಸಿದಂತ ಸೀಸನ್ ವೈಸ್ ಹಣ್ಣು ತರಕಾರಿ ಯಾವಾಗ ನಾವು ಬಿಟ್ಟಿದ್ವಿ, ಯಾವಾಗ ನಾವು ಈ ಜಂಕ್ ಫುಡ್ ಗೆ ಕನೆಕ್ಟ್ ಆಗಿದ್ವಿ, ಅಲ್ಲಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಬಂತು. ಯಾಕೆಂದ್ರೆ ದೇವರು ಸೃಷ್ಟಿಸಿದಂತ ಸೀಸನ್ ವೈಸ್ ಹಣ್ಣು ತರಕಾರಿ ಸಿಗ್ತಾ ಇತ್ತು. ಈಗ ಎನಿ ಟೈಮ್ ಸಿಗುತ್ತೆ, ಯಾವಾಗ ಅಂದ್ರೆ ಸಿಗುತ್ತೆ. ಯಾವಾಗ ಅವಾಗ ಏನಾದ್ರೂ ಪ್ರೆಗ್ನೆಂಟ್ ಇದ್ರೆ ಬೈಕೆ ಆಯ್ತು ಅಂತ ಅಂದ್ರೆ ಒಂದು ಹಣ್ಣು ತಿನ್ಬೇಕು ಅಂತ ಅಂದ್ರೆ ಎಷ್ಟೋ ಕಷ್ಟ ಆಗ್ತಾ ಇತ್ತು, ತಂದ್ಕೊಡಕ್ ಆಗ್ತಾ ಇರ್ಲಿಲ್ಲ ಪ್ರೆಗ್ನೆಂಟ್ ಇದ್ದಂತವ್ರಿಗೆ. ಇವಾಗ ಎನಿ ಟೈಮ್ ಸಿಗುತ್ತೆ. ಬಿಗ್ ಬಜಾರ್ ಅಂತೆ, ಮಾಲ್ ಅಂತೆ, ಅಲ್ಲಂತೆ ಇಲ್ಲಂತೆ ಎನಿ ಟೈಮ್ ಎಲ್ಲಾ ಹಣ್ಣು ತರಕಾರಿಗಳು ಸಿಗುತ್ತಲ್ವಾ. ಯಾವಾಗೂ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದೀವಿ, ಸರಿ ಮಾಡ್ಕೊಳ್ಳೋದು ಯಾವತ್ತು. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಜಂಕ್ ಫುಡ್, ಪಿಜ್ಜಾ ಬರ್ಗರ್ ಮಾತೆತ್ತಿದ್ರೆ ಲೈಫ್ ಸ್ಟೈಲ್. ಎಲ್ಲೋ ಹೋಗೋದು, ಒಂದ್ ಒಳ್ಳೆ ಲಕ್ಸುರಿ ಹೋಟ್ಲಿಗೆ ಹೋಯ್ತಿವಿ, ತಿನ್ನೋದೇನು ಆರೋಗ್ಯ ಹಾಳಾಗತ್ತೆ ತಿನ್ನೋದು. ನಾವೇನಾದ್ರು ಚೆನ್ನಾಗಿರೋದ್ ತಿನ್ನಕ್ ಹೋಯ್ತಿವಿ, ಅಲ್ಲಿ ಲಕ್ಸುರಿ ಆಗಿ ತಿನ್ಬೇಕು. ಅಯ್ಯೋ ಅಲ್ಲೋ ಕುತ್ಕೊಂಡ್ ತಿನ್ಬೇಕು, ಇಲ್ಲಿ ತಿನ್ಬೇಕು, ನಾವ್ ಪಿಜ್ಜಾ ತಿನ್ಬೇಕು, ಆರ್ಡರ್ ಮಾಡ್ಕೋತೀವಿ ಮನೆಗ್ ಬರುತ್ತೆ ಅಂತ ಏನೋ ಒಂದ್ ಹೆಮ್ಮೆಯಿಂದ ಹೇಳ್ಕೊತೀವಿ, ಹೌದಲ್ವಾ. ಅದೇ ಒಳ್ಳೆ ಹಣ್ಣು ತರಕಾರಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತಲ್ವಾ. ಈ ಫುಡ್ ತಿಂದು ಮನುಷ್ಯ ಮಾಡಿರ ಈ ಫುಡ್ ತಿಂದು ಎಲ್ಲರೂ ಆರೋಗ್ಯದಿಂದ ಬಳತಾ ಇರೋಂಥದ್ದು. ಯಾರೆಲ್ಲ ತಿನ್ಬೇಕು ಅಂತ ಡಿಸೈಡ್ ಮಾಡೋ ತಿಂದ್ಬಿಡಿ ಈಗ್ಲೇನೆ. ಅದೇ ತರ ಹಿಂದೆ ಬಂದ್ರೆ ನಾವೆಲ್ಲ ನಿಜ, ನಾನು ರಿಯಲ್ಲಿ ನಮ್ ತಾಯಿ ನನಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಕೊಡ್ತಾ ಇದ್ರು. ಅವಾಗ ಹೆಂಗಿತ್ತು ಅಂದ್ರೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಮಡಿಕೆ ನಮ್ ತಾಯಿ ನಮ್ಗೆ ಮಡಿಕೆಲಿ ಮುದ್ದೆ ಮಾಡ್ತಾ ಇದ್ರು. ನಾನ್ ಮಾಡ್ತೀನಿ ಅಂತ ಹೋದ್ರಿ, ನಿನಗೆ ಇಂತ ಮಡಿಕೆ ಎಷ್ಟ್ ತರಬೇಕು, ನಿನಗ್ ಮಾಡಕ್ ಸಾಧ್ಯತೆ ಐತಾ, ನಿನಗ್ ಆಗುತ್ತಾ, ನಿಂಗ್ ಬರುತ್ತಾ, ನಾನ್ ಕಲಿಬೇಕು ಅಂತ ನನಗೆ ಆಸೆ ಇತ್ತು. ಆಗ ನಮ್ ತಾಯಿ ಹೇಳ್ತಾ ಇದ್ರು, ನೀನ್ ಮುದ್ದೆ ಮಾಡಕ್ ಆಗಲ್ಲ, ನಿನಗೆ ಮಾಡಕ್ ಆಗಲ್ಲ, ಇದ್ರನ್ನ ಒಡ್ದಾಕ್ಬಿಡ್ತೀಯ ನೀನು ಅಂತ ಹೇಳಿ ಅವರೇ ಅಡಿಗೆ ಮಾಡ್ತಾ ಇದ್ರು. ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು, ಕೂತು ನಿಂತು ಕೆಲ್ಸ ಮಾಡ್ತಾ ಇದ್ರು, ಹೌದಲ್ವಾ. ಇವಾಗ ನಿಂತ್ಕೊಂಡೇ ಕಾರ ಹೋಗ್ತಿವಿ, ನಿಂತ್ಕೊಂಡೇ ಅಡಿಗೆ ಮಾಡ್ತೀವಿ, ಎಲ್ಲಾ ಕೆಲ್ಸ ನಿಂತ್ಕೊಂಡೇ ಆಗತ್ತೆ. ಎಲ್ಲಿ ಕೂತು ನಿಂತು ಕೆಲ್ಸ ಮಾಡ್ತಿದೀವಿ ನಾವು, ಹೌದಲ್ವಾ. ಕೂತು ನಿಂತು ಕೆಲಸ ಮಾಡೋ ಸಾಧ್ಯತೆ ಇದೆಯಾ? ಇವಾಗ ಎಲ್ಲ ನಿಂತ್ಕೊಂಡು ಎಲ್ಲ ವೇಟ್ ಗೇನ್ ಆಗ್ತಾ ಇದೀವಿ, ಬಗ್ಗಿ ಕೆಲಸ ಮಾಡ್ತಿಲ್ಲ, ಹೊಟ್ಟೆ ಬರ್ತೈತಿ, ಎಲ್ಲ ಆರೋಗ್ಯ ಹಾಳಾಗ್ತಾ ಇರೋಂಥದ್ದು. ಅದೇ ತರ ಬಂದ್ರೆ ಅದೇ ತರ ಬಂದ್ರೆ ಎಲ್ಲಾ ನಾವು ತರಕಾರಿಗಳನ್ನ ಸ್ಟೋರ್ ಮಾಡ್ತೀವಿ, ಫ್ರಿಡ್ಜ್ ಅಲ್ಲಿ ಇಡ್ತೀವಿ, ಎಲ್ಲ ಸತ್ತೋಗಿರೋದೇ ನಮ್ ಆರೋಗ್ಯಕ್ಕೆ, ಎಲ್ಲ ಸತ್ತೋಗಿರೋದನ್ನೇ ನಾವು ತಿಂತಾ ಇರೋದು. ಒಂದ್ ವಾರ ನಾವ್ ಏನ್ ಮಾಡ್ತೀವಿ, ಮಾರ್ಕೆಟ್ ತರಕಾರಿಯನ್ನು ಸಂತೆ ಅಂತ ಆಗುತ್ತೆ, ಸಂತೆಲಿ ಹೋಗಿ ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಂಡು ತಿಂದು ಸತ್ತೋಗಿರೋದನ್ನ ತಿಂದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಆರೋಗ್ಯ ಹಾಳು ಮಾಡ್ಕೊತಾ ಇದೀವಿ. ಅದರಿಂದ ನಾವ್ ಇವಾಗ ಬಾಳೆದೆಲೆ ಊಟನೇ ಮರ್ತು ಬಿಟ್ಟಿದೀವಿ. ಎಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟ್ ಚೆನ್ನಾಗ್ ಬಾಳೆದೆಲೆ ಹಾಕೊಂಡು ಊಟ ಮಾಡ್ತಾ ಇದ್ರು, ಇವಾಗ ತಟ್ಟೆಲಿ ನಿಂತ್ಕೊಂಡೆ ತಿಂದ ಹೋಗ್ತಾನೆ ಇದೀವಿ. ಎಲ್ಲಿ ಪಿಜ್ಜಾ ಬರ್ಗರ್, ಈಗ ಎಂತದ್ದು ಕಬಾಬ್ ಅಂತೆ ಅದಂತಿದ್, ಎಷ್ಟೋ ದಿನ ಎಣ್ಣೆ ಕರ್ದಿರೋ ಎಣ್ಣೆಲೆ ಕರ್ದಿ ಕೊಡ್ತಾರೆ, ಅದನ್ನೆಲ್ಲ ತಿಂದು ನಮ್ಮ ಆರೋಗ್ಯ ಹಾಳಾಗ್ತಾ ಇರೋಂಥದ್ದು. ನೆಕ್ಸ್ಟ್ ಅಪ್ಪ, ಇದಕ್ಕೆ ಎಲ್ಲದಕ್ಕೂ ನಮ್ಗೆ ಈಗ ಆರೋಗ್ಯ ಹಾಳಾಗೋಗಿರೋದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಸಾಧ್ಯತೆ ಇದೆಯಾ? ಇಂಗ್ಲಿಷ್ ಮೆಡಿಸಿನ್ ಸಾಧ್ಯತೆ ಇದೆಯಾ? ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ವರ್ಕ್ ಆಗ್ತಾ ಇದೆಯಾ? ಎಷ್ಟು ಅದು ಎಮರ್ಜೆನ್ಸಿಗೆ
ಏನಪ್ಪಾ ಅಂದ್ರೆ ಇವಾಗ ನಾವು ಒಂದ್ ಹಾಸ್ಪಿಟ್ಲಿಗೆ ಹೋಯ್ತಿವಿ. ಈಗ ತುಂಬಾ ಕೆಮ್ಮು ಶೀತ ಆಗ್ಬಿಟ್ಟೈತಿ, ಓವರ್ ಜ್ವರ ಬಂದೈತಿ ನಮ್ಗೆ. ಏನ್ ಮಾಡೋದು ಅಂತ ಓಡಾಡ್ತಾ ಇರ್ಬೇಕಾದ್ರೆ ನಾವೇನ್ ಮಾಡೋದು, ಫಸ್ಟ್ ನಮಗೆ ನೆನಪಾಗೋದು ಮೆಡಿಕಲ್, ಹಾಸ್ಪಿಟ್ಲು. ಬಿಟ್ರೆ ಬೇರೆ ಏನಾದ್ರು ಇದೆಯಾ ನಮ್ಗೆ? ಇವಾಗ ನಮ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ ನಮ್ಮ MD ಸರ್. 5,000 ಇತಿಹಾಸ ಇರುವಂತಹ ಆಯುರ್ವೇದಿಕ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ನಾನು. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಅದ್ರಲ್ಲಿ ಎಲ್ಲ ನಮ್ಮಲ್ಲಿ ಒಂದು 30+ ಪ್ರಾಡಕ್ಟ್ ಇದೆ. ಆರೋಗ್ಯ ಹಾಳಾಗಿರೋದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮೇಡಮ್, ಅದರಲ್ಲಿ ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇಮ್ಯುನಿಟಿ ಕಾಪ್. ನಿಜವಾಗ್ಲೂ ರಿಯಲಿ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದೆ ಇಮ್ಯುನಿಟಿ ಕಾಪ್. ಈ ಇಮ್ಯುನಿಟಿ ಕಾಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಿಜವಾಗ್ಲೂ ನಾನು ನನ್ನ ಸ್ಟೋರಿಯಿಂದಾನೇ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾನು ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದೀನಿ ಅದನ್ನ ಪ್ರಾಡಕ್ಟ್ ನಾನು ಹೇಳ್ತಾ ಹೋಗ್ತೀನಿ. ನಾನು ಎಷ್ಟು ಜನಕ್ಕೆ ನಾನು ಪ್ರಾಡಕ್ಟ್ ಕೊಟ್ಟಿದ್ದೀನಿ, ಆ ಪ್ರಾಡಕ್ಟ್ ಇಂದ ಎಷ್ಟು ಜನ ಆರೋಗ್ಯದಿಂದ ಆಚೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಮ್ಮ ಇಮ್ಯುನಿಟಿ ಕಾಪ್. ಈ ಇಮ್ಯುನಿಟಿ ಕಾಪ್ ಬಗ್ಗೆ ಹೇಳಕ್ಕೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ಫಸ್ಟ್ ಯೂಸ್ ಮಾಡಿದೆ ನಾನು ಇಮ್ಯುನಿಟಿ ಕಾಪ್. ಯಾಕೆ ಯೂಸ್ ಮಾಡಿದೆ ಅಂತ ಅಂದ್ರೆ ನನಗೆ ಕೊರೋನಾ ಬಂದಿತ್ತು. 7 ದಿನ ಐಸಿಯುನಲ್ಲಿದ್ದೆ. ನನ್ನ ಅಕ್ಕಪಕ್ಕ ಇದ್ದವರು ಎಲ್ಲರೂ ಸತ್ತೋಗ್ತಾ ಇದ್ರು. ಅವಾಗ ನನಗೆ ನನ್ನ ಬಾಡಿನಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಿತ್ತು, ಚೆನ್ನಾಗಿತ್ತು, ಹೆಲ್ದಿ. ನಾನೇನ್ ಮಾಡಿದೆ, ಅವಾಗ ನಾನು ಚೆನ್ನಾಗಿ ಬಂದೆ ವಾಪಸ್ ಮನೆಗೆ. ವಾಪಸ್ ರೀಜನ್ಮ ಪಡ್ಕೊ ಬಂದಿರೋದು ನನ್ನ ಕೊರೋನಾ ಟೈಮಲ್ಲಿ. ರಿಯಲಿ ಖುಷಿ ಆಗುತ್ತೆ. ನಾನು ಬದುಕಿ ಉಳಿದಿದ್ದೀನಿ ಅಂದ್ರೆ ಆ ಒಂದು ಇಮ್ಯುನಿಟಿ ಬೂಸ್ಟ್ ಚೆನ್ನಾಗಿತ್ತು ನನ್ನ ಬಾಡಿನಲ್ಲಿ. ನಾನು ಸ್ವಲ್ಪ ಯಾಕೆಂದ್ರೆ ಇವತ್ತು ಎಷ್ಟೋ ದಿನ ಹಿಂದಿನಿಂದಲೂ ನಾವು ಹಿಂದಿನ ಫುಡ್ ತಿನ್ಕೊಂಡ್ ಬಂದಿದ್ವಿ, ಆರೋಗ್ಯವಾಗಿದ್ವಿ. ಇವಾಗ ನಾವು ತಿನ್ನೋಂತ ಫುಡ್ ನಮ್ಮ ಮಕ್ಳಿಗೆ ಸಿಗ್ತಾ ಇಲ್ಲ, ನಮ್ಮ ಮಕ್ಳಿಗೆ ತಿನ್ನೋಂತ ಫುಡ್ ನಮ್ಮ ಮೊಮ್ಮಕ್ಳಿಗೆ ಸಿಗ್ತಾ ಇಲ್ಲ, ಅಂತ ಪರಿಸ್ಥಿತಿಗೆ ಬಂದಿರೋದು. ಇವಾಗ ಈ ಇಮ್ಯುನಿಟಿ ಕಮ್ ನ ಫಸ್ಟ್ ನಾನು ಯೂಸ್ ಮಾಡಿದೆ. ತುಂಬಾ ಅದ್ಭುತವಾದ ಪ್ರಾಡಕ್ಟ್. ನನ್ನ ರಿಸಲ್ಟ್ ಶೇರ್ ಮಾಡಕ್ ಹೇಳ್ತೀನಿ. ಫಸ್ಟ್ ನಾನು ಇಮ್ಯುನಿಟಿ ಕಾಪು, ಥೈರೋ ಕಾಪು, ನೋನಿ, ಬೂಮ್ ಕಾಪು ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಒಳ್ಳೆ ಸೂಪರ್ ಆದಂತ ರಿಸಲ್ಟ್ ತಗೊಂಡೆ. ಅವತ್ತು ಇಮ್ಯುನಿಟಿ ತಗೊಂಡಿದ್ದಂತ ಇಮ್ಯುನಿಟಿ ಇವತ್ತು ಎಷ್ಟೇ ಜರ್ನಿ ಮಾಡ್ಲಿ, ಏನೇ ಮಾಡ್ಲಿ, ಎಷ್ಟೇ ಸುಸ್ತಾಗಿರ್ಲಿ ಏನು ಅನ್ಸಲ್ಲ. ಇಡೀ ರಾತ್ರಿ ಜರ್ನಿ ಮಾಡಿ ಬಂದಿದ್ದೀನಿ, ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀನಿ, ಟಯರ್ಡ್ ಅನ್ಸಿಲ್ಲ. ಆದ್ರೆ ಮತ್ತೆ ಅದು ವಾಪಸ್ಸು ಬಿಒಪಿಗೆ ಹೋಗಿದ್ದೀನಿ, ಮತ್ತೆ ಬಂದಿದ್ದೀನಿ. ಎಷ್ಟು ಓಡಾಡಿದ್ರು ಈ ಒಂದು ಇಮ್ಯುನಿಟಿ ಕಪ್ಪ ಕುಡಿದ್ರೆ ಆರಾಮಾಗಿ ನಿದ್ದೆ ಬರುತ್ತೆ. ಯಾರಿಗೆಲ್ಲ ಸುಸ್ತಾಗುತ್ತೆ, ತಲೆನೋವು, ಮೈಗ್ರೇನ್ ತಲೆನೋವು, ಎನಿ ಒಂದ್ ಕಾಯಿಲೆಗೂ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡೋದಂದ್ರೆ ಹಾಸ್ಪಿಟ್ಲ್ ಬಾಗ್ಲಿಗೆ ಹೋದಂಗೆ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಇಮ್ಯುನಿಟಿ ಕಾಪು. ಇದಕ್ಕೇನಪ್ಪಾ ಇಂಗ್ರೀಡಿಯೆಂಟ್ಸ್ ಹಾಕೋರೆ ಅಂದ್ರೆ ತುಳಸಿ ತಿನ್ಬೋದಾ, ಆಪಲ್ ತಿನ್ಬೋದಾ, ಮತ್ತೆ ಶುಂಠಿ ತಿನ್ಬೋದ. ಪ್ರತಿಯೊಂದು ಇದಕ್ಕೆ ಏನೆಲ್ಲ ನಾವು ಮನೇಲಿ ದಿನನಿತ್ಯ ಬಳಸ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಬಳಸಿದ್ದಾರೆ. ಆದ್ರೆ ನಾವ್ ಹೇಗ್ ತಿನ್ಬೇಕು, ಅದನ್ನ ಎಷ್ಟು ಗ್ರಾಮ್ ತಿನ್ಬೇಕು ಅಂತ ನಮಗೆ ಗೊತ್ತಿಲ್ಲ, ಆರೋಗ್ಯನ ಹಾಳು ಮಾಡ್ಕೊತಾ ಇದೀವಿ. ಹಂಗಾಗಿ ಒಂದು ಒಳ್ಳೆ ನಮ್ಗೆ ಲಿಕ್ವಿಡ್ ಮೂಲಕ ನಮ್ಗೆ ಇದೊಂದು ಇಮ್ಯುನಿಟಿ ಕಪ್ ನ ಮಾಡ್ಕೊಟ್ಟಿದ್ರೆ ಪ್ರತಿಯೊಬ್ರು ಬಳಸಲೇಬೇಕು. ಯಾಕೆಂದ್ರೆ ಎಷ್ಟೇ ಜರ್ನಿ ಮಾಡಿ, ಎಷ್ಟೇ ಓಡಾಡಿ, ಎಷ್ಟೇ ಕೆಲಸ ಮಾಡಿ ಟಯರ್ಡ್ ಆದ್ರೆ, ನಮ್ಗೆ ಸುಸ್ತಾದ್ರೆ 10 ನಿಮಿಷ ಮಲ್ಕೊಬಿಡ್ತೀವಿ. ಇದು ಮಲ್ಗಕ್ಕೂ ಕೂಡ ಬಿಡಲ್ಲ, ಅಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡತ್ತೆ ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾ ಹೆಮ್ಮೆ ಆಗುತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ. ಪ್ರತಿಯೊಬ್ರು ಬಳಸಲೇಬೇಕಾಗಿತ್ತು ಇದನ್ನ. ಅಂದ್ರೆ ಒಂದು ವರ್ಷದಲ್ಲಿ 3 ಬಾಟ್ಲಿ ಯಾರೆಲ್ಲ ಬಳಸ್ತೀರಾ ನೀವು ಎನರ್ಜೆಟಿಕ್ ಆಗಿರ್ತೀರಾ. ನಿಮ್ಗೆ ಯಾವ್ದೇ ಸುಸ್ತ ಅನ್ಸಲ್ಲ, ಯಾವ್ದೇ ಕಾಯಿಲೆನೂ ಕೂಡ ನಿಮ್ ಹತ್ರನೂ ಸುಳಿಯಲ್ಲ ಅಂತ ಒಂದು ಪ್ರಾಡಕ್ಟ್. ಏನೇ ಟಾಕ್ಸಿನ್ಸ್ ಇದ್ರು ಆಚೆ ಹಾಕಿ ಸೂಪರ್ ಆಗಿ ನಮ್ಗೆ ಇಟ್ಕೊಳ್ಳುತ್ತೆ ನಮ್ಮ ಬಾಡಿನ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್, ಅದೇ ತರ ಕಾಫ್ ಕಾಪು ಇದು ಏನಪ್ಪಾ ಅಂತ ನಮ್ಮ ಲಂಗ್ಸ್ ಅಲ್ಲಿ ಕಫ ಕಟ್ಟಿರುತ್ತೆ. ಆ ಕಫ ಕಟ್ಟಿರೋದ್ನ ನಮ್ಗೆ ಇವತ್ತು ಅದನ್ನ ಆಚೆ ಹಾಕುತ್ತೆ ಈ ಕಾಫ್. ಯಾರಿಗೆಲ್ಲ ಅಸ್ತಮ ಕಾಯಿಲೆ ಇರುತ್ತೆ, ಲಂಗ್ಸ್ ಅಲ್ಲಿ ಕಫ ಕಟ್ಟಿ ಅವರು ಉಸಿರು ಇದಾಗ್ತಾ ಇರುತ್ತೆ, ಉಸಿರು ಮೇಲ್ ಬರ್ತಾ ಇರುತ್ತೆ, ಅಂತವ್ರಿಗೆ ಈ ಒಂದು ಪ್ರಾಡಕ್ಟ್ ನ ಕೊಟ್ರೆ ಕಫ ಆಚೆ ಬರುತ್ತೆ. ಅವಾಗ ನಮ್ಗೆ ನಾರ್ಮಲ್ ಆಗಿ ಉಸಿರಾಡಕ್ಕೆ ಸಪೋರ್ಟ್ ಮಾಡಿ ಕೊಡುತ್ತೆ. ಅಸ್ತಮ ಕಾಯಿಲೆ ಇದ್ದವರಿಗೆ ಕೊಟ್ರೆ ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಇದು ಅಂತಾನೆ ಹೇಳ್ಬೋದು. ನಾನು ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ. ನೆಕ್ಸ್ಟ್ ಮೇಡಮ್, ಅದೇ ತರ ಬಂದ್ರೆ ಅಡಿಕ್ಟೋ ಕಾಪ್ ಅಂತ ಅಂದ್ರೆ ಯಾರೆಲ್ಲ ಸ್ಮೋಕ್ ಡ್ರಿಂಕ್ಸ್ ಮತ್ತೆ ಪಾನ್ ಪರಾಗ್ ಗುಟ್ಕಾ ಇದೆಲ್ಲ ತಿಂತಾರೆ ಅಂತವ್ರಿಗೆ ಈ ಪ್ರಾಡಕ್ಟ್ ಕೊಟ್ರೆ ದಿನನಿತ್ಯ ನೀವು ಬೆಳಗ್ಗೆ 8 ತೊಟ್ಟು, ಸಂಜೆ 8 ತೊಟ್ಟು, ಊಟದಲ್ಲಿ ಇದು ಕಲರ್ ಇಲ್ಲ, ಸ್ಮೆಲ್ ಇಲ್ಲ, ಏನಿಲ್ಲ, ನೀರ್ ತರ ಇರುತ್ತೆ. ಯಾವ್ದೇ ಊಟಕ್ಕಾಗಿ ಕೊಡ್ಬೋದು. ಒಂದು 8 ತಿಂಗಳು ನೀವು ಕೊಟ್ಟಿದ್ದೆ 100% ಅಲ್ಲ 1000% ಇದನ್ನ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಗುಟ್ಕಾ ಪಾನ್ ಪರಾಗ್ ತಿಂದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತಾರಲ್ಲ, ಆಗುತ್ತಲ್ಲ, ಅದನ್ನೆಲ್ಲ ಸಪೋರ್ಟ್ ಮಾಡಿ ಕೊಡುತ್ತೆ ಇದು. ಅವರು ಡ್ರಿಂಕ್ಸ್ ಸ್ಮೋಕ್ ಮಾಡ್ದಂಗೆ ಸ್ಲೋ ಆಗಿ ಕೈ ಬಿಡ್ತಾ ಹೋಗುತ್ತೆ. ಯಾರೇ ಡ್ರಿಂಕ್ಸ್ ಮಾಡ್ತಾ ಇರ್ಲಿ, ಎಷ್ಟ್ ಕುಡಿದ್ರು ಇದ್ ಕಿಕ್ಕೆ ಹೊಡಿಯಲ್ಲಪ್ಪ, ಇದ್ ಯಾಕೆ ಕುಡಿಬೇಕು ಅನ್ನೋ ಪರಿಸ್ಥಿತಿ ಅವ್ರು ಬರ್ತಾರೆ. ಅವಾಗ ಡ್ರಿಂಕ್ಸ್ ಮಾಡೋದು ಕೂಡ ಬಿಡ್ತಾರೆ. ನೆಕ್ಸ್ಟ್ ಮೇಡಮ್, ಕಾರ್ಡಿಯೋ ಕಪ್. ಈ ಕಾರ್ಡಿಯೋ ಕಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಮೊನ್ನೆ ನಾನು
ನನಗೆ ಯಾಕೋ ಇಲ್ಲಿ ಎದೆ ಚುಚ್ಚುತ್ತಾ ಇತ್ತು 1 ತಿಂಗಳಿಂದ. ನನ್ ಏನಕ್ಕೆ ಹಿಂಗ ಆಗೈತಿ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಏನು ಇಲ್ಲ, ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ ಅಷ್ಟೇ ಅಂತ ಹೇಳಿದ್ರು. ಆದ್ರೆ ನನಗೆ ನಾನೇನ್ ಮಾಡಿದೆ, ಈ ಒಂದು ಕಾರ್ಡಿಯೋಕಾಪ್ ನ ಪ್ರತಿಯೊಬ್ರು ಕುಡಿಲೇಬೇಕಿದ್ನ. ಯಾಕೆ ಅಂತ ನಾನು ಅಲ್ಲಿ ಹೋದ್ಮೇಲೆ ಈ ಒಂದು ಪ್ರಾಡಕ್ಟ್ ನ ನಾನು ತಗೊಂಡು ಯೂಸ್ ಮಾಡಿದೆ. 1 ತಿಂಗಳಾಯ್ತು. ಇವತ್ತು ಚುಚ್ಚೋದೆಲ್ಲ ನಿಂತ್ಕೊಂಡೈತಿ, ಸೂಪರ್ ಆಗಿ ಕೆಲಸ ಮಾಡುತ್ತೆ. ಪ್ರತಿಯೊಬ್ರು ಬಳಸ್ಲೇಬೇಕು. ಪ್ರತಿ ಒಂದ್ ಮನೇಲೂ ಜೆಂಟ್ಸ್ ಇದಾರೆ, ಲೇಡೀಸ್ ಇದಾರೆ, ಮಕ್ಳಿದಾರೆ. 6 ವರ್ಷದ ಮಗುಗೆ ಕೊಟ್ಟು, ಹಾರ್ಟ್ ಅಲ್ಲಿ ಹೋಲಿದ್ದಂತ ಮಗುಗೆ ಇವತ್ತು ಕಾರ್ಡಿಯೋಕಾಪ್ ನ ಕೊಟ್ಟು ರಿಲೀಫ್ ಮಾಡಿದೀನಿ. ಅಂತ ಅದ್ಭುತವಾದ ಪ್ರಾಡಕ್ಟ್. ಪ್ರತಿಯೊಬ್ರು ಯಾರೂ ಮಿಸ್ ಮಾಡ್ಬಿಡಿ, ಈ ಪ್ರಾಡಕ್ಟ್ ಯೂಸ್ ಮಾಡಿ. ನಾನ್ ಕೂಡ ಯೂಸ್ ಮಾಡಿ 1 ತಿಂಗಳಲ್ಲಿ ಚುಚ್ಚುತ್ತಿತ್ತಲ್ಲ ಎದೆ ನೋವು ಅಂತ ಹಾಸ್ಪಿಟ್ಲಿಗೆ ಹೋಗಿ ECG ಮಾಡಿಸಿದಾಗ ಏನು ಇಲ್ಲ, ಗ್ಯಾಸ್ಟ್ರಿಕ್ ಅಂದ್ರು. ಪರವಾಗಿಲ್ಲ, ಇದ್ರೂ ಇರ್ಲಿ ಇಲ್ದೇ ಇದ್ರೂನು ಇರ್ಲಿ ಅಂತೇಳಿ 1 ಬಾಟ್ಲ್ ಯೂಸ್ ಮಾಡಿದೆ. 1 ತಿಂಗಳಾಯ್ತು. ಇವತ್ತು ಅಷ್ಟು ಚೆನ್ನಾಗಿ ಅದ್ಭುತವಾದ ರಿಸಲ್ಟ್ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಅದೇ ತರ ಆರ್ಥೋ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಈ ಪ್ರಾಡಕ್ಟ್ ನನ್ ಹೇಳ್ತಾ ಇದಿರೋ ಪ್ರಾಡಕ್ಟ್ ಪ್ರತಿ ಒಂದು ಪ್ರಾಡಕ್ಟ್ ನಾನ್ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಹೇಳ್ತಿರೋದು. ಈ ಆರ್ಥೋ ಪ್ರಾಡಕ್ಟ್ ಅದ್ಭುತವಾದ ಪ್ರಾಡಕ್ಟ್. ನಮ್ಮ ಬಾಡಿನಲ್ಲಿ ಜಾಯಿಂಟ್ ಸಂದಿನಲ್ಲಿ ಇಲ್ಲಿ ಜೆಲ್ ಉತ್ಪತ್ತಿ ಮಾಡುತ್ತೆ. ಮನುಷ್ಯನ್ ಬಾಡಿಲೇನೆ ಜೆಲ್ ಉತ್ಪತ್ತಿ ಮಾಡೋದು ಬೆಸ್ಟ್. ಇಲ್ಲ ನಾವು ಮೇಲಿಂದ ತಗೊಂಡು ಈ ಮೂಳೆಗೇನೆ ಮಂಡಿ ನೋವಾದ್ರೆ ಮಂಡಿಗೆ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟರ್ ಹತ್ರ ಹೋದ್ರೆ. ಇಲ್ಲಿ ಜಾಯಿಂಟ್ ಪೇನ್ ಅಂದ್ರೆ ಇಲ್ಲೇ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ. ಆದ್ರೆ ನನಗೆ ವಿತೌಟ್ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದ್ರು. ಈ ಪ್ರಾಡಕ್ಟ್ ನಾನು ಕುಡ್ದೆ. ಅಯ್ಯೋ ಡಾಕ್ಟ್ರೆ ಇರ್ಲಿ ನೋಡೋಣ ಬಿಡಿ, ನಾಳೆ ಬರ್ತೀನಿ ಹಾಸ್ಪಿಟ್ಲಿಗೆ ಆಪರೇಷನ್ಗೆ ಅಂತ ಹೇಳಿ ಬಂದೆ. ವಾಪಸ್ ಆಪರೇಷನ್ಗೆ ಹೋಗಿಲ್ಲ. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದೆ, ಅದ್ಭುತವಾದ ರಿಸಲ್ಟ್. ಇವತ್ತೆಲ್ಲ ನಾನು ಚೆನ್ನಾಗಿ ನಡೆದಾಡ್ತೀನಿ. ಪ್ರತಿಯೊಬ್ಬರಿಗೂ ಇಲ್ಲಿರೋರ್ಗೆಲ್ಲ ಗೊತ್ತು, ನನ್ನ ಎಲ್ಲಾ ಅಕ್ಕಪಕ್ಕದಲ್ಲಿ ಇರೋರ್ಗೂ ಗೊತ್ತು ನನ್ನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ. ಇವತ್ತು ವಿತೌಟ್ ಆಪರೇಷನ್ ಸೂಪರ್ ಆದಂತ ಕೆಲಸ ಮಾಡ್ತೀವಿ. ಬಾಡಿಲಿ ಜೆಲ್ ಉತ್ಪತ್ತಿ ಮಾಡುತ್ತೆ. ಯಾವುದೇ ಜಾಯಿಂಟ್ ಪೇನ್ ಇಲ್ದಂಗೆ, ನೋವು ಇಲ್ದಂಗೆ ಕಾಪಾಡುತ್ತೆ ಈ ಒಂದು ಆರ್ಥೋ ಪ್ರಾಡಕ್ಟ್. ಅದೇ ತರ ಒಂದು ಬೇಬಿ ಕಪ್ ಅಂದ್ರೇನೆ ನಮ್ಗೆ ಅಯ್ಯೋ ಇದು ಆಯುರ್ವೇದಿಕ, ಇದು ಕುಡಿಸ್ಬೇಕಾ ಮಕ್ಳು ಹೆಲ್ದಿ ಆಗಿರ್ತಾವ ಅಂತ ಕ್ವಶನ್ ಇರುತ್ತೆ. 100% ರಿಯಲಿ ನೀವ್ ಹೇಳೋದ್ ಕರೆಕ್ಟ್. ಆದ್ರೆ ಏನಪ್ಪಾ ಅಂದ್ರೆ ಈ ಬೇಬಿ ಕಪ್ ಇಂದ ಎಷ್ಟೋ ಹಾರ್ಟ್ ಅಲ್ಲಿ ಹೋಲ್ ಇದ್ದಂತ ಮಕ್ಳಿಗೆ ಕೊಟ್ಟಿ ಹುಷಾರಾಗೈತಿ. ಮತ್ತೆ ಹಾರ್ಟ್ ಅಲ್ಲಿ ಹೋಲ್ ಮುಚ್ಕೊಂಡೈತಿ. ಮಕ್ಳು ಮಾಂಸಖಂಡ ಬೆಳೆಯುತ್ತೆ, ಮೂಳೆ ಗಟ್ಟಿ ಆಗುತ್ತೆ. ನಾವು ಏನ್ ಹಾರ್ಲಿಕ್ಸ್ ಬೂಸ್ಟ್ ಕುಡಿಸ್ತೀವಿ ಮಕ್ಳಿಗೆ, ಅದಕ್ಕಿಂತ 10 ಪಟ್ಟು ಈ ಪ್ರಾಡಕ್ಟ್ ಚೆನ್ನಾಗಿದೆ. ಮಕ್ಳಿಗೆ ಯಾವುದೇ ಮಕ್ಳು ವೀಕ್ ಇರ್ಲಿ, ಹಾರ್ಟ್ ಅಲ್ಲಿ ಹೋಲ್ ಇರ್ಲಿ, ಏನೇ ಇರ್ಲಿ ಅಂತ ಮಕ್ಳಿಗೆ ಕೊಟ್ರೆ ಅದ್ಭುತವಾದ ರಿಸಲ್ಟ್. ತುಂಬಾನೇ ಚೆನ್ನಾಗಿದೆ. 6 ವರ್ಷದ ಮಗುಗೆ ಬೇಬಿ ಕಪ್, ಕಾರ್ಡಿಯೋ ಕಪ್, ಇಮ್ಯುನಿಟಿ ಕಪ್ ಈ ಪ್ರಾಡಕ್ಟ್ ಕೊಟ್ಟು ನಾನು ಹಾರ್ಟ್ ಅಲ್ಲಿ ಹೋಲ್ ಇರೋದನ್ನು ಕೂಡ ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ನಿಮ್ಗೆ ವಿತ್ ರಿಸಲ್ಟ್ ಕೂಡ ಕೊಡ್ತೀನಿ. ಅದೇ ತರ ಬನ್ನಿ ಡಯಾಬಕಪ್ ನಂದೇ ರಿಸಲ್ಟ್ ಹೇಳ್ಬೇಕು ಅನಿಸ್ತಿತ್ತು. ನನ್ಗೆ ಏನ್ ಮಾಡೋದು, ಎಷ್ಟೋ ಜನಕ್ಕೆ ಕೊಟ್ಟಿ ಆರೋಗ್ಯ ಸರಿ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ರಿಸಲ್ಟ್ ತಗೊಂಡಿರ್ಬೇಕಲ್ವಾ. ಹಂಗಾಗಿ ನಾನ್ ಫಸ್ಟ್ ರಿಸಲ್ಟ್ ತಗೊಂಡಂತ ಪ್ರಾಡಕ್ಟ್ ಇದು ಡಯಾಬಕಪ್. ನನ್ಗೆ ಫ್ರೀ ಡಯಾಬಿಟಿಕ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿದ್ರು. ನಾನು ನಾರ್ಮಲ್ ಆಗಿ ಚೆಕ್ ಮಾಡಿಸ್ದೆ. ಯಾಕೆಂದ್ರೆ ಮಾಮೂಲಿ 40 ವರ್ಷ ಆದ್ಮೇಲೆ ಶುಗರ್ ಬರುತ್ತೆ ಅಂತ ಹೇಳ್ತಾ ಇದ್ರು ಎಲ್ರುವೆ. ನನ್ ತಲೆಲ್ಲೂ ಸ್ವಲ್ಪ ಅದಿತ್ತು. ಇದ್ದಾಗ ನಾನು ಹೋಗಿ ಡಯಾಬಿಟಿಕ್ ಚೆಕ್ ಮಾಡಿಸ್ದೆ. ಅಲ್ಲಿದ್ದಾಗ ಫ್ರೀ ಡಯಾಬಿಟಿಕ್ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ನಿಮ್ಗೆ ಅಂದ್ರು ಡಾಕ್ಟ್ರು. ಅಲ್ಲಿ ನಾನೇನ್ ಮಾಡಿದೆ, ನನಗೆ ಶುಗರ್ ಯಾಕೆ ಬರುತ್ತೆ, ನಾನಿರೋದು ನನ್ನ ಪ್ರಾಡಕ್ಟ್ ಇದೆ ನನಗೆ, ಜೊತೆಗೆ ನಾನ್ ಯಾಕೆ ಶುಗರ್ ಬಗ್ಗೆ ಭಯ ಬಿಡ್ಬೇಕು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ನಾನು 1 ಬಾಟ್ಲು ಯೂಸ್ ಮಾಡಿದ್ದು. ಯಾಕೆ 1 ಬಾಟ್ಲು, ನಮಗೆ ಯಾಕೆ ಕಾಂಬಿನೇಷನ್ ಕೊಡ್ತೀರಾ ಅಂತ ಕೇಳ್ತೀರಾ? ನಿಜವಾಗ್ಲೂ ಕೇಳ್ಬೇಕಾದ ಕ್ವಶನ್. ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಯಾಕೆಂದ್ರೆ ದಿನನಿತ್ಯ ನನ್ನ ಬಾಡಿಲಿ ಆಯುರ್ವೇದಿಕ್ಕೆ ಇರೋದು. ಯಾಕೆಂದ್ರೆ ದಿನನಿತ್ಯ ನಾನು ಪ್ರಾಡಕ್ಟ್ ಬಳಸ್ತಾನೆ ಇದ್ದೀನಿ. ಅದಕ್ಕೋಸ್ಕರ ಇದು 1 ಪ್ರಾಡಕ್ಟ್ ನಾನು ಯೂಸ್ ಮಾಡಿದೆ, ನನ್ಗೆ ನಾರ್ಮಲ್ ಆಯ್ತು. ಇಂತ ಅದ್ಭುತವಾದ ಕಾಯಿಲೆಗಳಿಂದ ನಾನು ಆಚೆ ಬಂದಿದ್ದೆ. ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ MD ಸರ್ಗೆ. ಅದರಿಂದ ನಾವು ಯಾವ್ದೇ ಕಾರಣಕ್ಕೂ ಈ ಒಂದೊಂದು ಪ್ರಾಡಕ್ಟ್ ನು ಕೂಡ ದಿನನಿತ್ಯ ಬಳಸಲೇಬೇಕು. ಹಂಗಾಗಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೂಮ್ ಕಪ್. ಈ ಬೂಮ್ ಕಪ್ ನು ಕೂಡ ನಾನು ಹೇಳಲೇಬೇಕು. ಯಾಕೆ ಅಂತ ಅಂದ್ರೆ ಇದ್ರಿಂದನೂ ಕೂಡ ನಾನು ಆಚೆ ಬಂದಿದ್ದೀನಿ. ಯಾಕೆ ಅಂದ್ರೆ ನನಗೆ ನರದ ಮೇಲೆ ನರ ಕೂತಿತ್ತು ಬ್ಯಾಕ್ ಅಲ್ಲಿ. ಆಪರೇಷನ್ ಆಗ್ಲೇಬೇಕು ಅಂದ್ರು. ಇದೇ ಬೆಂಗಳೂರು ಮಹಾರಾಜ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಹೋಗಿ ವಾಪಸ್ ಬಂದಿದ್ದೀನಿ. ನನ್ಗೆ ಯಾರು ಹೇಳಿದ್ರು ಬ್ಯಾಕ್ ಅಲ್ಲಿ ಆಪರೇಷನ್ ಮಾಡ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೋ ಆಗಲ್ವೋ ಗ್ಯಾರಂಟಿ ಇಲ್ಲ, ನೋಡಿ ನೀನು ಮಾಡಿಸ್ಕೋ ಅಂತ ಹೇಳಿದ್ರು. ನಾನು ಆಪರೇಷನ್ ಹೋದವಳು ವಾಪಸ್ ಬಂದಿದ್ದೀನಿ ನನ್ ಮಗಳ ಕರ್ಕೊಂಡೋಗಿ. ಅಯ್ಯೋ ಮತ್ತೆ ನಾನು ಹಂಗೆ ಏನಾದ್ರು ಬೆಡ್ ರಿಟರ್ನ್ ಆದ್ರೆ ಏನ್ ಮಾಡೋದು ಕತೆ, ಈ ದರ್ಶನ ಇರೋಣ ಅಂತ ಬಂದಿದ್ದೆ. ಈ ಒಂದು ಪ್ರಾಡಕ್ಟ್ ಬಳಸಿ ನರದ ಮೇಲೆ ನರ ಕೂತಿದ್ದು ಸರಿಯಾಗೈತಿ. ಮತ್ತೆ ನನ್ ಕಾಲಲ್ಲಿ ವೆರಿಕೋಸ್ ಇತ್ತು ಸರಿಯಾಗೈತಿ. ಮತ್ತೆ ಕಾಲ ನರ ರಾತ್ರಿ ಮಲಗಿದ್ರೆ ಕಾಲ ಮಂಚು ಕೊಡಿತಾ ಇದ್ದೆ. ಅಷ್ಟು
ಅಷ್ಟು ಪೇನ್ ಆಗ್ತಾ ಇತ್ತು, ಕಾಲು ಎಳ್ತಾ ಬರ್ತಾ ಇತ್ತು. ಅಷ್ಟು ಪ್ರಾಡಕ್ಟ್ ನನ್ಗೆ ಈ ಒಂದು ಬೂಮ್ ಕಾಪ್ ಅಷ್ಟು ಸಪೋರ್ಟ್ ಮಾಡಿ ಅಷ್ಟೊಂದು ನಿಜವಾಗ್ಲೂ ಖುಷಿ ಆಗುತ್ತೆ ನನ್ಗೆ. ಈ ಪ್ರಾಡಕ್ಟ್ ಒಂದೊಂದು ಹೇಳ್ತಾ ಹೇಳ್ತಾ ಹೋದ್ರೆ ಅದಕ್ಕೆನೆ ನಾವು ಎನರ್ಜಿಯಾಗಿ ಖುಷಿಯಾಗಿ ಎಲ್ಲೋದ್ರು ಆಚೆ ಹೋಗ್ಬೇಕು ಅನ್ನೋದೇ ಒಂದು ಬ್ಲಡ್ ಕುದಿತಾ ಇರುತ್ತೆ ನಮ್ಗೆ. ಅಂತ ಒಂದು ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ನನ್ಗೆ ಅಷ್ಟು ಸಪೋರ್ಟ್ ಮಾಡಿರೋ ಪ್ರಾಡಕ್ಟ್ ಅಂತ ಹೇಳ್ಬೋದು ಈ ಬೂಮ್ ಕಾಪ್. ಪ್ರತಿಯೊಬ್ರು ಬಳಸ್ಲೇಬೇಕು ಈ ಪ್ರಾಡಕ್ಟ್ ನ. ಅದೇ ತರ ಲಿವರ್ ಕಪ್, ಲಿವರ್ ಯಾರಿಗೆಲ್ಲ ಐತಿ, ಯಾವ ತರ ಸೋಪ್ ಹಾಕಿ ಶಾಂಪು ಹಾಕಿ ಲಿವರ್ ತೊಳೆದಿದೀವ, ನಾವ್ ಒಂದು ಊಟ ಮಾಡಿ ತಟ್ಟೆನೆ ಹಿಂಗ್ ತೊಳೆದಂಗ್ ಇಟ್ಬಿಟ್ರೆ ಅದೇ ಜಿಡ್ ಹಂಗೆ ಇರುತ್ತೆ. ಆದ್ರೆ ನಾವ್ ಇಷ್ಟು ವರ್ಷ, ನಮ್ಗೆ ಎಷ್ಟೆಷ್ಟು ವರ್ಷ ಆಗೈತಿ, ಇಷ್ಟು ವರ್ಷ ಎಲ್ಲ ನಾವ್ ಇದೀವಿ ಅಂತ ಅಂದ್ರೆ ಅಷ್ಟು ವರ್ಷ ತಿಂದಿರೋದೆಲ್ಲ ನಮ್ಮ ಲಿವರ್ ಮೇಲೆ ಕೂತಿರುತ್ತೆ. ಆ ಲಿವರ್ ಕ್ಲೀನ್ ಆಗೋದು ಯಾವತ್ತಾರು ನಾವು ಮಾಡಿದೀವ ಕ್ಲೀನ್ ನ? ಮೇಲೆ ಎಷ್ಟೋ ಸೋಪ್ ಹಾಕಿ ಶಾಂಪು ಹಾಕಿ ತೊಳಿತೀವಿ, ಆದ್ರೆ ನಮ್ಮ ಬಾಡಿ ಒಳಗಡೆ ಇರೋ ಪಾರ್ಟ್ಸ್ ಯಾವ ತರ ತೊಳೆದಿದೀವ. ಈ ಒಂದ್ ಗಾಡಿ ಅಂದ್ರೆ ಸರ್ವಿಸ್ ಮಾಡಿಸ್ತೀವಿ, ಒಂದ್ ಯಾವ್ದಾದ್ರು ಗೇಟ್ ಅಂದ್ರೆ ಅದು ಸೈ ಅಂತ ಸೌಂಡ್ ಬಂದ್ರೆ ಆಯಿಲ್ ಹಾಕ್ತಿವಿ, ಗ್ರಿಲ್ಸ್ ಹಾಕ್ತಿವಿ, ಅದನ್ನ ಸರಿ ಮಾಡ್ತೀವಿ. ನಾವ್ ಯಾವತ್ತಾರ ನಮ್ಮ ಲಿವರ್ ತೊಳೆದಿದೀವ? ಯಾವತ್ತೂ ತೊಳೆಯಕ್ ಸಾಧ್ಯತೆ ಇಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ ಅಕಸ್ಮಾತ್ ನಮ್ದು ಲಿವರ್ ಏನಾರ ಹಾಳಾಗುತ್ತೆ ಅಂದ್ರೆ ಅದು 75% ಹೋದ್ಮೇಲೆ ನಮ್ಗೆ ಹಾಳಾಗಿದೆ ಅಂತ ಗೊತ್ತಾಗೋದು. ಹಾಳಾಗೋದಾದ್ರೂ ಏನಕ್ಕೆ, ನಾವು ತಿನ್ನಂತ ಫುಡ್ ಇದೆಯಲ್ಲ ಜಂಕ್ ಫುಡ್, ಅದು ಲಿವರ್ ಮೇಲೆ ಕೂರುತ್ತೆ. ಆ ಫುಡ್ ಏನೆಲ್ಲ ಚಿಕನ್ ಮಟನ್ ಏನೆಲ್ಲ ಬಾಯಿಗೆ ಇಷ್ಟುದ್ದ 3 ಇಂಚಿನ ನಾಲ್ಗೆಗೋಸ್ಕರ ಇಡೀ ದೇಹನ ಹಾಳು ಮಾಡ್ಕೊತಿದೀವಿ ಅಂದ್ರೆ ಈ ಜಂಕ್ ಫುಡ್ ಇಂದ ಅದೆಲ್ಲ ಹೋಗಿ ನಮ್ಮ ಲಿವರ್ ಮೇಲೆ ಕೂತಿರುತ್ತೆ. ಡೈಜೆಷನ್ ಮಾಡೋದು ಲಿವರು, ನಮ್ಗೆ ಅಲ್ಲಿಂದ ಆಚೆ ಕಳ್ಸೋದು ಲಿವರ್. ಅದೇ ಆ ಪ್ರಾಡಕ್ಟ್ ಇಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದ್ರೆ ಲಿವರ್ ಕಪ್ ನ ಪ್ರತಿಯೊಬ್ರು ಬಳಸಲೇಬೇಕು. ಇವತ್ತು ನಾನು ಈ ಪ್ರಾಡಕ್ಟ್ ನ 10 ಬಾಟ್ಲ್ ಯೂಸ್ ಮಾಡಿದೀನಿ. ಇವತ್ತು ಯಾವ್ದೇ ನಾನು ಹೋಗಿ ಚೆಕ್ಅಪ್ ಮಾಡಿಸ್ದೆ ಲಿವರ್ನ 100% ಪ್ಯೂರ್ ಆಗಿದ್ದೀರಾ ಅಂತ ಹೇಳಿದ್ರು. ಪ್ರತಿಯೊಂದು ನಾನು ಯೂಸ್ ಮಾಡಿ ರಿಸಲ್ಟ್ ತಗೊಂಡು ಚೆಕ್ ಮಾಡಿಸಿ ನಿಮ್ ಮುಂದೆ ಹೇಳ್ತಿರೋದು ಇದು. ಅಂತ ಒಂದು ಪ್ರಾಡಕ್ಟ್ ಅದ್ಭುತವಾದ ಪ್ರಾಡಕ್ಟ್, ಫ್ಯಾಟಿ ಲಿವರ್ ಕ್ಲೀನ್ ಮಾಡುತ್ತೆ. ಎಲ್ಲಕ್ಕಿಂತ ಚೆನ್ನಾಗಿ ಲಿವರ್ ಚೆನ್ನಾಗಿದ್ರೆ ನಮ್ಗೆ ಇಡೀ ನಮ್ಮ ಬಾಡಿ ಆರ್ಗನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮೇಡಮ್, ಅದಾದ್ಮೇಲೆ ಗೈನಕಾಪ್. ಎಷ್ಟೋ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ ಇರುತ್ತೆ, PCOD ಪ್ರಾಬ್ಲಮ್. ಎಷ್ಟೋ ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತಾರೆ, ನಿಲ್ಲದೇ ಇಲ್ಲ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇದೀವಿ ಇಲ್ಲಿ, ಬ್ಲೀಡಿಂಗ್ ನಿಲ್ಲದೇ ಇಲ್ಲ, ಇಲ್ಲಾಂದ್ರೆ 4 ತಿಂಗಳು 3 ತಿಂಗಳು 5 ತಿಂಗಳಿಗೆಲ್ಲ ಪೀರಿಯಡ್ಸ್ ಆಗೋದು. ಸೇಮ್ ನಾನು ಈ ಪ್ರಾಡಕ್ಟ್ ಬಳಸಿದೀನಿ. ಯಾಕೆ ಕೊಟ್ಟಿದೀನಿ ಅಂದ್ರೆ ನನ್ನ ಮಗಳಿಗೆ ಕೊಟ್ಟಿದೀನಿ. ಅವಳು 3 ತಿಂಗಳು 4 ತಿಂಗಳಿಗೆ ಪೀರಿಯಡ್ಸ್ ಆಗ್ತಾ ಇದ್ದಿದ್ದು, ಆಮೇಲೆ ಪೀರಿಯಡ್ಸ್ ಆದ್ರೆ ನಿಲ್ತಾನೆ ಇರ್ಲಿಲ್ಲ, 15 ದಿನ 20 ದಿನ ಬ್ಲೀಡಿಂಗ್ ಆಗ್ತಾನೆ ಇರೋದು. ಈ ಒಂದು ಪ್ರಾಡಕ್ಟ್ ಕೊಟ್ಟು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು MD ಸರ್ಗೆ. ಯಾಕೆಂದ್ರೆ ಡಾಕ್ಟರ್ ಹತ್ರ ಹೋದವ್ರು ಹೇಳ್ತಾ ಇದ್ರು, ನೀನ್ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದ್ರು. ನನ್ ಮಗಳನ್ನ ಆಲ್ಮೋಸ್ಟ್ ಎಲ್ಲ ನೋಡಿದೀರಾ, ವೆಯ್ಟ್ ಲಾಸ್ ಆಗ್ಬೇಕು ನೀವು ಅಂತಿದ್ರು. ಇವತ್ತು ನಾನು ಹಾಸ್ಪಿಟ್ಲಿಗೆ ಏನಾದ್ರು ಶೀತ ಕೆಮ್ಮು ಏನಾರು ಇದ್ರೆ ಮಕ್ಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಎಲ್ಲಿ ನಿಮ್ ಆಯುರ್ವೇದಿಕ್ ಡಾಕ್ಟರ್ ಬಂದಿಲ್ವಾ ಅಂತ ನನ್ ಮಗಳ ಕೇಳ್ತಾರೆ. ಆಚೆ ಇದಾರೆ ಅಂದ್ರೆ ಕರೀರಿ ಮಾತಾಡಿಸ್ಬೇಕಂತಾರೆ ಡಾಕ್ಟ್ರು. ನಿಜವಾಗ್ಲೂ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್. ಎಲ್ಲಿ ನಿಮ್ ಡಾಕ್ಟರ್ ಕೊಡ್ತಾರಲ್ಲ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ ಹಾಸ್ಪಿಟ್ಲಿಗೆ ಅಂತ ಕೇಳ್ತಾರೆ. ಶೀತ ಕೆಮ್ಮಿಗೆ ಜನರೆಲ್ಲ ಹೋಗ್ಲೇಬೇಕು, ಹೌದಲ್ವಾ? ಹಂಗಾಗಿ ಹೋಗುವಾಗ ಅವ್ರು ಕೇಳ್ತಾರೆ. ಈ ಒಂದು ಗೈನಕಾಪ್ ನ ಕೊಟ್ಟಿ ನನ್ ಮಗಳಿಗೆ ಅದರಿಂದ ಆಚೆ ತಂದಿದ್ದೇನೆ ನಾನು. ಅಷ್ಟು ಅದ್ಭುತವಾದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹೆಣ್ಮಕ್ಳು ಆಗದೆ ಇರ್ಲಿ ಯೂಸ್ ಮಾಡಿ, ಎಲ್ರಿಗೂ ಯೂಸ್ ಆಗುತ್ತೆ. ಇದು ಎಲ್ಲರಿಗಿಂತ ಖುಷಿ ಕೊಡುತ್ತೆ ನನಗೆ. ಫಸ್ಟ್ ನಾನು ಈ ಒಂದು ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಕಾರಣ ನನ್ಗೆ ಈ ಒಂದು ಪ್ರಾಡಕ್ಟ್ ಮತ್ತೆ ನನ್ಗೆ ಇದೊಂದು ಪ್ರಾಡಕ್ಟ್ ಗೆ ಸಪೋರ್ಟ್ ಮಾಡಿದಂತ ನಮ್ಮ ರವಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಯಾಕೆಂದ್ರೆ ಅವರು ಈ ಪ್ರಾಡಕ್ಟ್ ನ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಆರೋಗ್ಯ ಚೆನ್ನಾಗ್ತಾ ಇರ್ಲಿಲ್ಲ. ಆದ್ರಿಂದ ಈ ಒಂದು ಥೈರೋಕಾಪ್ ನ ಯೂಸ್ ಮಾಡಿ ನಾನು ಥೈರಾಯ್ಡ್ ಇಂದ ಆಚೆ ಬಂದಿನಿ. ಮಾತಾಡಕ್ಕೆ ವಾಯ್ಸ್ ಬರ್ತಿರ್ಲಿಲ್ಲ, ಜಾಸ್ತಿ ಇಷ್ಟೊತ್ತು ಮಾತಾಡಿದ್ರೆ ನನ್ಗೆ ವಾಯ್ಸ್ ಕಟ್ಕೊಳ್ಳೋದು, ಮತ್ತೆ ವಾಪಸ್ ನಿಮ್ ಹತ್ರ ಮಾತಾಡ್ಬೇಕಾಗಿರ್ಲಿಲ್ಲ. ಅಂತ ಒಂದು ಸನ್ನಿವೇಶ ಇತ್ತು ನನಗೆ. ಈ ಥೈರೋಕಾಪ್ ಯೂಸ್ ಮಾಡಿ ನನಗೆ ತುಂಬಾ ಇಲ್ಲೆಲ್ಲ ಪೇನ್ ಇತ್ತು, ಮಂಡಿ ನೋವಿತ್ತು, ಮತ್ತೆ ನನಗೆ ಮಾತಾಡಿದ್ರೆ ವಾಯ್ಸ್ ಕಟ್ಕೊಳ್ಳೋದು, ವಾಯ್ಸೇ ಮತ್ತೆ ಚೇಂಜ್ ಆ ತರ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ತು. ಅವಾಗ ನನಗೆ ಥೈರಾಯ್ಡ್ ಕ್ಲಿಯರ್ ಆಯ್ತು. 125 mg ಟ್ಯಾಬ್ಲೆಟ್ ಗೆ ಹೋಗಿದ್ದೆ, ಅಲ್ಲಿಂದ ನಾನು ಆಚೆ ಬಂದಿದ್ದು ಟ್ಯಾಬ್ಲೆಟ್. ಇವತ್ತು ಡಾಕ್ಟರ್ ಹೇಳ್ತಾರೆ, ಏನು ನಿಮ್ಗೆ ಅಷ್ಟು ಚೆನ್ನಾಗಾಗ್ಬಿಟ್ಟಿದೆಯಲ್ಲ ಪ್ರಾಡಕ್ಟ್, ಯಾವ್ದಾರು ಆಯುರ್ವೇದಿಕ್ ಬಳಸ್ತೇನಮ್ಮ ಅಂತ. ಹೌದು 100% ಆಯುರ್ವೇದಿಕ್ ಬಳಸ್ತೇವೆ ಸರ್ ಅಂತ ಹೇಳ್ತೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ ಚೆಕಪ್ ಗೆ ಹೋಗ್ತೀನಿ, ಸರ್ ಚೆಕಪ್ ಗೆ ಬ್ಲಡ್ ಚೆಕಪ್ ಗೆ ಬರ್ಕೊಡಿ ಅಂತ. 6 ತಿಂಗಳು 3 ತಿಂಗಳು ಚೆಕಪ್ ಮಾಡಿಸ್ತೀನಿ. ಆ ಥೈರೋಕಾಪ್ ನಿಜವಾಗ್ಲೂ ಸೂಪರ್ ಕೆಲಸ ಮಾಡುತ್ತೆ. ಇವತ್ತು ಯಾವ್ದೇ ಥೈರಾಯ್ಡ್ ಇಲ್ಲ, ನಾರ್ಮಲ್ ಇದೀನಿ ಅಂದ್ರೆ ಈ ಪ್ರಾಡಕ್ಟೇ ನನಗೆ ಕಾರಣವಾಗಿದ್ದು. ಹಂಗಾಗಿ ನೆಕ್ಸ್ಟ್ ಪೈಲಕಾಪ್. ಈ ಪೈಲ್ಸಿಗೂ ಕೂಡ ನಮ್ಮ ಮನೇಲಿ ಯೂಸ್ ಮಾಡಿ ಬಳಸಿದೀವಿ. ನಾನು ಎಲ್ಲಾ ಪ್ರಾಡಕ್ಟ್ ಬಳಸಿದೀನಿ. ಇವರೇ ಬಳಸೋರ ಅಂತ ನಿಮ್ಗೆ ಡೌಟ್ ಇರ್ಬೋದು. 100% ಅಲ್ಲ, 1000% ಪ್ರಾಡಕ್ಟ್ ನ ಬಳಸಿ ನಿಮ್ ಮುಂದೆ ನಾನು ಮಾತಾಡ್ತಿರೋದು. ನಾನು ಇಲ್ಲಿ ನಾನು ಇದು ಬಳಸ್ಕೊಳ್ಳಿ ಚೆನ್ನಾಗಾಗತ್ತೆ ಅಂತ ಹೇಳ್ತಿಲ್ಲ, ನಾನು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತಿರೋದು. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ
ಈ ಪೈಲ್ಸಿಗೆ ಕೂಡ ನಮ್ಮನೆಯವ್ರಿಗೆ ಕೊಟ್ಟಿದೀನಿ, ನಮ್ಮ ಮಗಳ ಅವ್ರ ಹಸ್ಬೆಂಡ್ ಗೆ ಕೊಟ್ಟಿದೀವಿ. ಅದು ತುಂಬಾ ಚೆನ್ನಾಗಿ ಅದ್ಭುತವಾದ ರಿಸಲ್ಟ್ ಬರ್ತಾ ಇದ್ರಿ, ಬ್ಲೀಡಿಂಗ್ ಆಗ್ತಾ ಇತ್ತು, ಅದರಿಂದ ಆಚೆ ಬಂದು ಇವತ್ತು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಅಂತ ಅದ್ಭುತವಾದ ಪೈಲಕಪ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ರು ಬರ್ದೇ ಇರ್ಲಿ, ಪ್ರಾಡಕ್ಟ್ ಯೂಸ್ ಮಾಡಿ, ಬರದೇ ಇಲ್ಲ ಅದು. ಅದೇ ತರ ಸ್ಟೋನ್ ಕಪ್, ಕಿಡ್ನಿ ಸ್ಟೋನ್ ಆಗುತ್ತೆ, ಡಾಕ್ಟರ್ ಚೆನ್ನಾಗಿ ನೀರ್ ಕುಡೀರಿ ಅಂತ ಹೇಳಿ ಕಳಿಸ್ತಾರೆ. ನಾವ್ ನೀರ್ ಎಷ್ಟ್ ಕುಡಿತೀವಿ? ಊಟ ಆದ 1 ಗ್ಲಾಸ್, ಕಾಫಿ ತಿಂಡಿ ತಿಂದಾಗ 1 ಗ್ಲಾಸ್, ಏನಾರ ಆಕಸ್ಮಿಕ ಬಾಯಾರಿಕೆ ಆದ್ರೆ 1 ಗ್ಲಾಸ್, ಅಷ್ಟ್ಬಿಟ್ರೆ ನಾವ್ ನೀರೇ ಕುಡಿಯಲ್ಲ. ನೀರ್ ಕುಡಿಬೇಕು. ನೀರ್ ಕುಡಿದ್ರೆ ನಮ್ಗೆ ಎಲ್ಲದು ನೀಟಾಗಿ ಯೂರಿನ್ ಪಾಸ್ ಆಗುತ್ತಲ್ಲ, ಅವಾಗ ನಮ್ಗೆಲ್ಲ ಚೆನ್ನಾಗಿ ಕಿಡ್ನಿ ಇಲ್ಲಿ ಸ್ಟೋನ್ ಆಗಕ್ಕಲ್ಲ. ಅದ್ರಲ್ಲೂ ಕೂಡ ಎಸ್ಪೆಷಲಿ ನಮ್ಗೆ ಶುಗರ್ ಬಂದವ್ರಿಗೆ ಕಿಡ್ನಿ ಇನ್ಸ್ಪೆಕ್ಷನ್ ಆಗಿರುತ್ತೆ, ಅಂತವ್ರಿಗೆಲ್ಲ ಕೊಟ್ರೆ ತುಂಬಾ ಚೆನ್ನಾಗುತ್ತೆ. ಕಿಡ್ನಿ ಇನ್ಸ್ಪೆಕ್ಷನ್ ಆದ್ರೆ ಕಾಲು ಊತ ಬರುತ್ತೆ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಡುತ್ತೆ ಈ ನಮ್ಮ ಸ್ಟೋನ್ ಕಪ್. ಪ್ರತಿಯೊಬ್ರು ಬಳಸಿ. ಯಾಕೆ ಅಂದ್ರೆ ಇವತ್ತಿನ ಜಂಕ್ ಫುಡ್ ಅಲ್ಲಿ ನಾವು ಬಳಸಲೇಬೇಕು ಪ್ರಾಡಕ್ಟ್ ನ. ಪ್ರತಿಯೊಂದು ಪ್ರಾಡಕ್ಟ್ ನ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಅಲರ್ಜಿ ಕಪ್ ಯಾರಿಗೆಲ್ಲ ಡಸ್ಟ್ ಅಲರ್ಜಿ ಐತಿ, ನಮ್ಮನೇಲಿ ನನ್ ಮಗಳಿಗೆ ಇತ್ತು ಡಸ್ಟ್ ಅಲರ್ಜಿ. ಬೆಳಗ್ಗೆ 10 ಗಂಟೆ ಆದ್ರೂ ಆಚೆ ಬರಂಗಿರ್ಲಿಲ್ಲ, ತಲೆಗೆ ಸ್ಕಾರ್ಫ್ ಕಟ್ಟಬೇಕಿತ್ತು, ಸ್ವೆಟರ್ ಹಾಕ್ಬೇಕಿತ್ತು, ಫುಲ್ ಬಾಡಿ ಕೋಲ್ಡ್ ಮತ್ತೆ ಆಚೆ ಬರಂಗಿರ್ಲಿಲ್ಲ, ಅಷ್ಟು ಸಫರ್ ಪಡ್ತಾ ಇದ್ಲು. ಈ ಒಂದು ಪ್ರಾಡಕ್ಟ್ ಕೊಟ್ಟ ಮೇಲೆ ಇವತ್ತು ಬಾಡಿ ಫುಲ್ ಹೀಟ್ ಆಗೈತಿ, ಚೆನ್ನಾಗವಳೆ. ಅಕ್ಷಿ ಅಂತ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎದ್ದಾಗ 11 ಗಂಟೆವರೆಗೂ ಅಕ್ಷಿ ಅಂತ ಸೀಂತು ಎಷ್ಟು ತಲೆನೋವು, ಎಷ್ಟು ಸುಸ್ತಾಗಿ ಹೋಗೋಳು ಅಂದ್ರೆ ಈ ಪ್ರಾಡಕ್ಟ್ ಕುಡಿದ್ಮೇಲೆ ಅದ್ರಿಂದ ನಮ್ಮ ಬಾಡಿ ಫುಲ್ ಹೀಟ್ ಆಯ್ತು. ಮತ್ತೆ ಈ ಅಕ್ಷಿ ಅನ್ನೋದು ಅವಳಿಗೆ ಕಡಿಮೆ ಆಗೋಯ್ತು. ಅದು 3 ವರ್ಷ ಆಯ್ತು. ಇವತ್ತು ಆ ಡ್ರೆಸ್ ಇಲ್ಲ, ಅಷ್ಟು ಅದ್ಭುತವಾದ ಅಲರ್ಜಿ ಕಪ್ ಇದು. ಅದೇ ತರ ತ್ರಿಫಲ ಅಂದ್ರೆ ವಾತ ಪಿತ್ತ ಕಫ ಕ್ಲೀನ್ ಮಾಡ್ಕೊಡುತ್ತೆ, ತುಂಬಾ ಚೆನ್ನಾಗೈತಿ. ಓವರ್ ಗ್ಯಾಸ್ಟ್ರಿಕ್ ಇದ್ರು ಸರಿ ಮಾಡ್ಕೊಡುತ್ತೆ. ಯಾರಿಗೆಲ್ಲ ಸಂಧಿವಾತ ಇರುತ್ತೆ ಅವರು ಕೂಡ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಅದೇ ತರ ಬ್ರೈನ್ ಕಾಪು ಯಾಕೆ ಅಂದ್ರೆ ಏನೋ ಇಂಗ್ರೀಡಿಯಂಟ್ ಸಿಕ್ಕಿಲ್ಲ ಅಂತ ಸ್ಟಾಪ್ ಮಾಡಿದಾರೆ, ಇವಾಗ ಸಿಗ್ತಾ ಇಲ್ಲ. ಈ ಸಿಕ್ಬಿಟ್ರೆ ತುಂಬಾ ಅದ್ಭುತವಾದ ಪ್ರಾಡಕ್ಟ್. ಯಾರಿಗೆಲ್ಲ ನೆನಪಿನ ಶಕ್ತಿ ಇಲ್ಲ ಅವ್ರಿಗೆ ನೆನಪಿನ ಶಕ್ತಿ ಬರುತ್ತೆ. ನನ್ಗೆ ಏನಪ್ಪಾ ಅಂದ್ರೆ ಎಷ್ಟೋ ಜನಕ್ಕೆ ಹೇಳ್ತಾರೆ, ಅಯ್ಯೋ ನಿಂಗೆ 60 ವರ್ಷ ಆಯ್ತು, ಮರಳ ಬಿಡು, ನಿಂಗೆ ನೆನಪಿಲ್ಲ ಅಂತಾರೆ. 60 ವರ್ಷಕ್ಕೂ ಮರಳ ಆಗಕ್ಕಲ್ಲ, ಏನಕ್ಕೂ ಆಗಕ್ಕಲ್ಲ. ಯಾಕೆ ಅಂದ್ರೆ ನಾವು ತಿನ್ನೋಂತ ಜಂಕ್ ಫುಡ್ ಅಲ್ಲಿ ಎಲ್ಲಾದು ಕಡಿಮೆನೆ ಆಗ್ತಾ ಇರೋದು, ಯಾವ್ದು ಜಾಸ್ತಿ ಆಗ್ತಾ ಇಲ್ಲ. ಆದ್ರಿಂದ ಈ ಒಂದು ಬ್ರೈನ್ ಕಾಪ್ ನ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹೆಚ್ಚಾಗಿ ಓದೋ ಮಕ್ಳಿಗೆ ಕೊಟ್ರೆ ಈ ಪ್ರಾಡಕ್ಟ್ ನ ಅವ್ರಿಗೆ ಎನಿ ಒಂದು ಕೂಡ ಮರ್ತೋಗಲ್ಲ, ನೆನಪಿರುತ್ತೆ. ಯಾವ್ದೇ ಮಕ್ಳಾಗ್ಲಿ ಎಕ್ಸಾಮ್ ಬರೆಯಕ್ ಹೋಗ್ತೀವಿ ಮರ್ತೇ ಹೋಗಿರ್ತಾರೆ, ಬರೆಯಕ್ ಹೋಗೋಷ್ಟ್ರೊಳಗೆ ಮರ್ತೋಗಿರ್ತಾರೆ. ಈ ಒಂದು ಪ್ರಾಡಕ್ಟ್ ನಮ್ಮನೆ ಮಕ್ಳಿಗೆ ಕೊಡ್ತೀವಿ, ಅದ್ಭುತವಾದ ರಿಸಲ್ಟ್. ಪ್ರತಿಯೊಬ್ರು ಓದೋ ಮಕ್ಳಿಗೆ ಫಸ್ಟ್ ಕೊಡಿ, ನೀವು ಕುಡೀರಿ ಅಂತ ಒಂದು ಪ್ರಾಡಕ್ಟ್ ಇದು ಬ್ರೈನ್ ಕಾಪ್. ಅಂದ್ರೆ ಸಿಗ್ತಿಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸಿಗುತ್ತೆ. ಅದೇ ತರ ಕಾರ್ಬೋ ಕಪ್, ಯಾರಿಗೂ ಎಲ್ಲ ಇದೇನ್ ಕ್ಯಾನ್ಸರ್ ಆದ್ರೆ ಕುಡಿಬೇಕಾ? ಇಲ್ಲ, ಕ್ಯಾನ್ಸರ್ ಆಗ್ಬೇಕು ಅಂತೇನಿಲ್ಲ, ಆಗದೆ ಇದ್ರೂನು ಈ ಪ್ರಾಡಕ್ಟ್ ಕುಡಿದು ಕ್ಯಾನ್ಸರ್ ಇಂದ ಆಚೆ ಬರ್ಬೋದು. ಸೆಕೆಂಡ್ ಸ್ಟೇಜ್ ಇದ್ರು ಕೂಡ ಈ ಕ್ಯಾನ್ಸರ್ ಕಾರ್ಬೋ ಕಪ್ ಕುಡಿದ್ರೆ ಆಚೆ ಬರ್ತಾರೆ. ನಿಜವಾಗ್ಲೂ ನಮ್ಮ ಇದೇ ಕುಶಾಲನಗರ ಅವ್ರ ಹೆಸರು ಏನಪ್ಪಾ, ಏನೋ ಹೆಸರು ಮರ್ತ್ಕೊಟ್ಟಿದೀನಿ, ವಿಡಿಯೋ ಐತಿ, ನಾನು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ. ಆ ಹುಡುಗಿಗೆ ಗರ್ಭಕೋಶ ಕ್ಯಾನ್ಸರ್ ಇತ್ತು, 1 ತಿಂಗಳಿಗೆ ಆ ಗರ್ಭಕೋಶ ಕ್ಯಾನ್ಸರ್ ಇಂದ ಆಚೆ ಬಂದಿದ್ದಾಳ ಹುಡುಗಿ. ಅದು ಎಷ್ಟು ಚೆನ್ನಾಗವಳೆ ಗೊತ್ತಾ? ಈಗ ಆ ಒಂದು ಹುಡುಗಿನ ಕ್ಯಾನ್ಸರ್ ಆಗೈತಿ ಅಂತ ಅವ್ರ ಮನೇಲಿ ಆ ಹುಡುಗಿನ ಗಂಡನ ಮನೇಲಿ ಬಿಟ್ಟೋಗಿದ್ರು ಬೇಡ ಅಂತ. ಇವಾಗ ಅದೇ ಹುಡುಗಿ ಚೆನ್ನಾಗೋದ್ಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ ಬಂದ್ರೆ ಅವಳು ಹೋಗಿಲ್ಲ. ನನ್ ಚೆನ್ನಾಗಿಲ್ದಾಗ ನನ್ನ ಕರ್ಕೊಂಡೋಗ್ ಬಂದ್ರಿ, ಬಿಟ್ಟೋದ್ರಿ, ಇವತ್ತು ಚೆನ್ನಾಗಿರೋದಿ ನನ್ನ ಕರ್ಕೊಂಡೋಗ್ ಬಂದಂತ ಇವತ್ತು ಅವಳು ಹೋಗಿಲ್ಲ. ನೇತ್ರ ಮೇಡಮ್ ಗೊತ್ತಿರುತ್ತೆ, ಕುಶಾಲನಗರದಲ್ಲ ಹುಡುಗಿ. ಆದ್ರೆ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಆ ಹುಡುಗಿನ ಕ್ಯಾನ್ಸರ್ ಇಂದ ಆಚೆ ತಂದೈತೆ. ಅದೇ ತರ ಕ್ಯಾನ್ಸರ್ಗೆ ನೋನಿ ಕಾಂಬಿನೇಷನ್. ಈ ನೋನಿ ಏನಪ್ಪಾ ಮಾಡುತ್ತೆ ಅಂದ್ರೆ, ಇದು ಹಿಂದೆ ರಾಜ ಮಹಾರಾಜರು ತಿಂತಿದ್ರಂತೆ, ನಾರ್ಮಲ್ ಜನಕ್ಕೆ ಸಿಗ್ತಿರ್ಲೇ ಇಲ್ಲ ಇದು. ಆದ್ರೆ ಈಗ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ಕೊಟ್ಟಿರಂತ ನಮ್ಮ MD ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಯಾಕೆಂದ್ರೆ ಈ ಒಂದು ನೋನಿ ಪ್ಯೂರ್ ನೋನಿ ಹಣ್ಣಲ್ಲಿ ಮಾಡೋದು. ಅದು ಎಷ್ಟೋ ಜನ ಕೇಳ್ತಾರೆ, ನಿಮ್ದು ಅಮೃತ್ ನೋನಿನಾ ಅಂತ ನಾವೇನಾದ್ರು ಮಾತಾಡ್ತಾ ಇದ್ರೆ, ನೋನಿ ಕುಡ್ದು ಬಂದು ಇವಾಗ ಅಂತ ಏನಾರ ಅಂದ್ರೆ ಅಮೃತ್ ನೋನಿ ಕುಡಿದ್ರಾ ಅಂತ ಕೇಳ್ತಾರೆ. ಅಮೃತ್ ನೋನಿ 10 ಪಟ್ಟು 100 ಪಟ್ಟು ಕೆಲಸ ಮಾಡುತ್ತೆ ನಮ್ದು ನೋನಿ. ಇಡೀ ಬಾಡಿನಲ್ಲಿ ಜೀವಕೋಶ ಕಣಗಳನ್ನ ಮತ್ತೆ ರೀಜನರೇಟ್ ಮಾಡಿ, ಎಲ್ಲಿ ಡೆಡ್ ಆಗಿರುತ್ತೆ ಅದನ್ನ ಮತ್ತೆ ರೀಜನರೇಟ್ ಮಾಡಿ ನಮ್ಗೆ ಮತ್ತೆ ನಾವು ಆಕ್ಟಿವ್ ಆಗಂಗೆ ಮಾಡುತ್ತೆ. ನಾವ್ ಎಷ್ಟೋ ಜನ ಅನ್ಕೋತೀವಿ, ಜ್ವರ ಬಂತು ನನ್ಗೆ, ಹಂಗಾಯ್ತು ಹಿಂಗಾಯ್ತು ಅಂತ ಏನೋ ಹೊರಗಡೆ ಜಂಕ್ ಫುಡ್ ತಿಂದಿರ್ತೀವಿ, ಅದು ಜ್ವರ ಬರುತ್ತೆ. ಇಡೀ ನಮ್ಮ ಬಾಡಿನಲ್ಲಿ ಇರೋದು ಹುಳಗಳು ತಾನೆ. ಆ ಹುಳ ಏನ್ ಮಾಡುತ್ತೆ, ನಾವ್ ಏನಾದ್ರು ತಿಂದಾಗ ಅದು ಏನಾಗುತ್ತೆ, ಅದಕ್ಕೂ ಟೈರ್ಡ್ ಆದಂಗಾಗುತ್ತೆ, ಅದು ಸುಮ್ನೆ ಆಗ್ಬಿಡುತ್ತೆ. ಆವಾಗ ನಾವೇನ್ ಮಾಡ್ತೇವೆ, ಅವಾಗ ಮೇಲಿಂದ ಜ್ವರ ಕಾಣಿಸುತ್ತೆ ನಮ್ಗೆ.
ಹೌದಲ್ವಾ? ಮೇಲಿಂದ ಜ್ವರ ಬರುತ್ತೆ, ಮಕ್ಳಿಗೆ ಆಗಿರ್ಬೋದು, ನಮ್ಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನಾವ್ ಏನ್ ಮಾಡ್ತೀವಿ, ಮಲಿಕೋಬಿಡ್ತೀವಿ. ನಮ್ಮ ಬಾಡಿ ಒಳಗಿರೋ ಹುಳಗಳು ಕೂಡ ಹಂಗೆ ಸಪ್ಪೆ ಆಗಿರುತ್ತೆ. ಅಂತ ಒಂದು ಅಂತ ಸಂದರ್ಭದಲ್ಲಿ ಕುಡಿಯೋದಲ್ಲ, ಎನಿ ಟೈಮು ವರ್ಷದಲ್ಲಿ 2-3 ಬಾಟ್ಲಿ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಆದ್ರೆ ಜೀವಕೋಶ ಕಣಗಳನ್ನ ಯಾವತ್ತೂ ಡೆಡ್ ಆಗಕ್ ಬಿಡಲ್ಲ. ನಮ್ಮ ರೀಜನರೇಟ್ ಮಾಡುತ್ತೆ ಈ ನಮ್ಮ ಬಾಡಿಗೆ ಈ ಒಂದು ನೋನಿ. ಪ್ರತಿಯೊಬ್ರು ಬಳಸಿ ಇದನ್ನ, ಆಕ್ಟಿವ್ ಚೆನ್ನಾಗಿರ್ತೀರ. ಅದೇ ತರ ಅಲೋವೆರಾ, ಈ ಅಲೋವೆರಾ ಕುಡಿದ್ರೆ ಏನಪ್ಪಾ ಬೆನಿಫಿಟ್ ಅಂದ್ರೆ ಸ್ಕಿನ್ ಗ್ಲೋ ಆಗಿರುತ್ತೆ, ಏರ್ ಫಾಲ್ ಆಗೋದ್ ತಪ್ಪುತ್ತೆ, 120 ಕಾಯಿಲೆಯಿಂದ ಆಚೆ ತರುತ್ತೆ ನಮ್ಮನ್ನ ಇದು. ಅಂತ ಒಂದು ಅದ್ಭುತವಾದ ಅಲೋವೆರಾ ಪ್ರಾಡಕ್ಟ್ ಇದು. ಪ್ರತಿಯೊಬ್ರು ಬಳಸಲೇಬೇಕು. ಓವರ್ ಹೀಟ್ ಆದ್ರೆ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಆದ್ರೆ ಕಡಿಮೆ ಮಾಡುತ್ತೆ, ಯಾವುದೇ ಕ್ಯಾನ್ಸರ್ ಕನ್ವರ್ಟ್ ಆಗ್ತಾ ಇದ್ರು ಕೂಡ ಅದರಿಂದ ಆಚೆ ತರುತ್ತೆ. ಎಷ್ಟೇ ಸಮಸ್ಯೆಗಳು ಬಾಡಿಲಿ ಉತ್ಪತ್ತಿ ಆದ್ರೂ ಕೂಡ ಆಚೆ ತರುತ್ತೆ ಅಂತ ಅಲೋವೆರಾ, ಅದ್ಭುತವಾದ ಅಲೋವೆರಾ. ಇದನ್ನ ಮನೆಯಲ್ಲಿ ಶಾಸ್ತ್ರಕ್ಕೆ ಅಂತ ಕಟ್ತಾರೆ, ಹೌದಲ್ವಾ? ಮನೆ ಮುಂದೆ ಬೆಳಿತಾರೆ. ಮನೆ ಮುಂದಿರೋದನ್ನ ತಿನ್ನಕ್ಕಾಗಲ್ಲ ನಾವು, ಅಯ್ಯೋ ಇದ್ ತಿಂತಾರ ಅಂತ ಕೇಳ್ತೀವಿ. ಆದ್ರೆ ಇಲ್ಲಿ ಈ ಒಂದು ಪ್ರಾಡಕ್ಟ್ ನ ಅದೇ ತರ ಲಿಕ್ವಿಡ್ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗೈತಿ. ಟೇಸ್ಟ್ ಮಾಡಿ ಪ್ರತಿಯೊಬ್ರು ನೋಡಿ. ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್. ಏರ್ ಫಾಲ್ ಆಗ ನಿಂತ್ಕೊಳ್ಳುತ್ತೆ, ಓವರ್ ಬಾಡಿ ಹೀಟ್ ಆಗಿದ್ರು ಕೂಲ್ ಮಾಡುತ್ತೆ ಅಂತ ಪ್ರಾಡಕ್ಟ್. ಯಾರಿಗೆಲ್ಲ ಹೊಟ್ಟೆಯಿಂದ ಹೀಟ್ ಆಗುತ್ತೆ ಅವ್ರಿಗೆ ಏರ್ ಫಾಲ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಪ್ರಾಡಕ್ಟ್ ನ ಬಳಸಿ. ಹೊಟ್ಟೆಲಿ ಯಾರಿಗೆ ಓವರ್ ಹೀಟ್ ಇರುತ್ತೆ ಅವ್ರಿಗೆ ಏರ್ ಫಾಲ್ ಆಗುತ್ತೆ. ಖಂಡಿತ ಇದನ್ನ ನೆನ್ಪಿಟ್ಕೊಳ್ಳಿ, ಕುಡೀರಿ ಪ್ರತಿಯೊಬ್ರು, ಯಾರಿಗೂ ಏನು ಆಗಲ್ಲ. ಅಷ್ಟು ಅದ್ಭುತವಾದ ಪ್ರಾಡಕ್ಟ್ ಅಲೋವೆರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಬಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಪಂಚ ತುಳಸಿ. ಈ ಒಂದು ತುಳಸಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಷ್ಟೋ ನಮ್ಮ ಮನೆ ಮುಂದೆ ತುಳಸಿ ಇಟ್ಟಿರ್ತೀವಲ್ವಾ? ಮನೆ ಮುಂದೆ ತುಳಸಿ ಇಟ್ಟಿರ್ತೀವಿ. ಯಾಕೆ ಇಟ್ಟಿರ್ತೀವಿ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಎಲ್ಲಾರ ಮನೆ ಇಡ್ತಾರೆ, ಇಡ್ತೀವಿ ಅಷ್ಟೇ. ಎಲ್ಲರೂ ಪೂಜೆ ಮಾಡ್ತಾರೆ, ಮಾಡ್ತೀವಿ ಅಲ್ವಾ? ಆ ಬಾಗ್ಲಲ್ಲಿ ನಾವು ತುಳಸಿ ಇಡ್ತೀವಲ್ಲ, ಅದು ಆಚೆಯಿಂದ ಬಂದಂತ ಯಾರೇ ನೆಗೆಟಿವ್ ಆಗಿ ಬಂದ್ರು ನಮ್ಮ ಮನೆ ಒಳಗೆ ನಮ್ಗೆ ನೆಗೆಟಿವ್ ಆಗಲ್ಲ. ಅವ್ರ ಆಚೆನೆ ಬಿಟ್ಟು ಬಂದ್ಬಿಡ್ತಾರೆ. ಯಾಕೆ, ತುಳಸಿ ಯಾವಾಗ ನಮ್ಮ ಬಾಡಿಗೆ ಸೋಕುತ್ತೆ ಅವಾಗ ಆ ನೆಗೆಟಿವ್ ಮಾಡಕ್ ಬಂದಿದ್ರು ಕೂಡ ಅದ್ ಆಚೆನೆ ಬಿಟ್ಟು ಪಾಸಿಟಿವ್ ಆಗಿ ನಮ್ಮ ಮನೆ ಒಳಗ್ ಬರ್ತಾರೆ. ಅದಕ್ಕೆ ಅಂತ ನಾವು ತುಳಸಿ ಇಡೋದ್ ಮನೆ ಮುಂದೆ. ಅದನ್ನ ದೇವ್ರಂತ ಪೂಜೆ ಮಾಡ್ತೀವಿ, ಹೌದಲ್ವಾ? 100% ಸತ್ಯ. ಪೂಜೆ ಮಾಡ್ಲೇಬೇಕದ್ನ. ಅಂತ ಒಂದು ತುಳಸಿ ಇದು, ಅದ್ಭುತವಾದ ತುಳಸಿ. ಈ ಒಂದು ತುಳಸಿ 5 ತರ ತುಳಸಿ ಹಾಕಿ ಮಾಡಿರೋದ್ರಿಂದ ಈ ಒಂದು ಪಂಚ ತುಳಸಿದು ಏನಪ್ಪಾ ಅಂದ್ರೆ, ಶೀತ, ಕೆಮ್ಮು, ಯಾವ್ದೇ ಥ್ರೋಟ್ ಇನ್ಫೆಕ್ಷನ್ ಇರ್ಲಿ, ಎಲ್ಲೇ ನಾವ್ ಎಲ್ಲ ಹೊರಗಡೆ ಹೋಯ್ತೀವಿ, ಏನೋ ಮಾಡ್ತೀವಿ, ಆ ಶೀತ ಆಗುತ್ತೆ, ಕೆಮ್ಮಾಗುತ್ತೆ, ನೀರ್ ಕುಡಿದಿರ್ತೀವಿ, ಅದನ್ನೆಲ್ಲ ಸರಿ ಮಾಡ್ಕೊಡುತ್ತೆ. 1 ಲೀಟರ್ಗೆ ನೀರಿಗೆ 2 ಡ್ರಾಪ್ ಹಾಕಿ ಕುಡಿದ್ರೆ ಆ ಶೀತ ಕೆಮ್ಮೆಲ್ಲ ಸರಿ ಮಾಡ್ಕೊಡುತ್ತೆ. ಅದ್ರ ಜೊತೆಗೆ ನಮ್ಗೆ ಕೊಲೆಸ್ಟ್ರಾಲ್ ಬರ್ನ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ ಇದು ದಿನನಿತ್ಯ ಕುಡಿದ್ರೆ ಅದನ್ನ. ಅದೇ ತರ ಬಂದು ಒಬೆಕಾಪು, ಬ್ಯಾಡ್ ಕೊಲೆಸ್ಟ್ರಾಲ್ ಆಚೆ ಹಾಕಿ ಗುಡ್ ಕೊಲೆಸ್ಟ್ರಾಲ್ ಬಾಡಿ ಇಟ್ಕೊಳ್ಳುತ್ತೆ. ನಮ್ಮನ್ನ ಕೇಳ್ತಾರೆ ನಾವು ಹೋದಾಗ, ಏನ್ ಇಷ್ಟ ವೇಟ್ ಇದ್ರೆ ನೀವು ಕುಡಿಬಹುದಲ್ಲ ಅಂತಾರೆ. ಮನುಷ್ಯ ಯಾವತ್ತೂ ಸಣ್ಣ ಆಗಲ್ಲ, ಕೊಲೆಸ್ಟ್ರಾಲ್ ಬರ್ನ್ ಆದ್ರೆ ಸಣ್ಣ ಆಗ್ತಾರೆ. ಅಂತ ಒಂದು ಪ್ರಾಡಕ್ಟ್ ಇದು. ಕೊಲೆಸ್ಟ್ರಾಲ್ ಬರ್ನ್ ಮಾಡುತ್ತೆ, ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಬಾಡಿ ಇಟ್ಕೊಂಡು ಬ್ಯಾಡ್ ಕೊಲೆಸ್ಟ್ರಾಲ್ ಆಚೆ ಹಾಕಿ ವೆಯ್ಟ್ ಲಾಸ್ ಮಾಡುತ್ತೆ ಅಂತ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಮೇಡಮ್, ಅದಾದ್ಮೇಲೆ ನೆಕ್ಸ್ಟ್ ಹರ್ಬಲ್ ಬಾತ್ ಸೋಪ್ ಐತಿ. ಸೋಪ್ನ ಯೂಸ್ ಮಾಡಿ ಪ್ರತಿಯೊಬ್ರು ಚೆನ್ನಾಗ್ ಆಗ್ತೈತಿ. ಅದು ಮುಖ ಶೈನಿಂಗ್ ಆಗುತ್ತೆ. ಯಾರಿಗೆಲ್ಲ ಬಂಗಿರುತ್ತೆ ಅವರು ನೀವು ಕಂಪಲ್ಸರಿ ಯೂಸ್ ಮಾಡ್ಬೇಕು. ಒಂದು 4 ರಿಂದ 5 ತಿಂಗಳು ಯೂಸ್ ಮಾಡಿದ್ರೆ ಅದು ಗ್ಲೋನೆಸ್ ಕೊಡುತ್ತೆ ಅಂತ ಒಂದು ಸೋಪು ಅದ್ಭುತವಾಗೈತಿ. ಪ್ರತಿಯೊಂದು ಬಳಸ್ತಿದೀವಿ, ನಿಮ್ಗೆ ಹೇಳ್ತಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಡೆಂಟೋ ಕಪ್ಪು ಟೂತ್ ಕ್ರೀಮ್ ಅಂತ ಹೇಳ್ಬೇಕು, ಪೇಸ್ಟ್ ಅಂತ ಹೇಳ್ಬೇಕು, ಏನಂತ ಹೇಳ್ಬೇಕು, ಇದ್ರ ಬಗ್ಗೆ ಹೇಳಕ್ಕೆ ವರ್ಡ್ಸ್ ಇಲ್ಲ ಬಿಡಿ. ಅಷ್ಟು ಸೂಪರ್ ಆದಂತ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅಂದ್ರೆ, ಬ್ರಷ್ ಮಾಡಿದ್ರೆ ಬಾಯಿ ಸ್ಮೆಲ್ ಬರಲ್ಲ, 2 ಡೇಸ್ ಆದ್ರೂ ಸಪೋರ್ಟ್ ಮಾಡ್ಕೊಡುತ್ತೆ. ಅಕಸ್ಮಾತ್ ನೀವೆಲ್ಲ ಹೋದ್ರಿ ಇವತ್ತು, ನಾಳೆ ಉಳ್ಕೊಬಿಟ್ವಿ, ಬ್ರಷ್ ಮಾಡಕ್ ಆಗ್ಲಿಲ್ಲ, ಸಪೋರ್ಟ್ ಮಾಡಿ ಕೊಡುತ್ತೆ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್. ಆಮೇಲೆ ಬ್ರಷ್ ಮಾಡುವಾಗ ಬ್ಲಡ್ ಬರ್ತಾ ಇರುತ್ತೆ, ಆ ಬ್ಲಡ್ ಬರ್ದಂಗೆ ನಿಲ್ಸುತ್ತೆ. ಅದಾದ್ಮೇಲೆ ಇದು ಎಲ್ಲೋ ಒಂದು ಹೋಗಿ ಮಟನ್ ಊಟ ತಿನ್ಕೊ ಬಂದಿರ್ತೀವಿ ನಾವು, ಅದು ಜೀರ್ಣ ಆಗಿರಕ್ಕಲ್ಲ, ಆ ಜೀರ್ಣ ಆಗಕ್ಕಲ್ಲ ಅಂತ ಅಂದ್ರೆ ನಾವು 1 ಗ್ಲಾಸ್ ಬಿಸಿನೀರಿಗೆ 1 ಬಟಾಣಿ ಕಳಿಸ್ತಪ್ಪ ಹಾಕಿ ಕಲ್ಸಿ ಅದ ಕುಡಿದ್ರೆ ನಮ್ಗೆ ಫುಲ್ ರಿಲೀಫ್ ಆಗುತ್ತೆ, ಜೀರ್ಣ ಆಗುತ್ತೆ ಇನ್ನೊಂದು 1/2 hour ಅಲ್ಲಿ. ಅಂತ ಒಂದು ಪ್ರಾಡಕ್ಟ್. ಅದಾದ್ಮೇಲೆ ಇದನ್ನ ಗ್ಯಾಂಗ್ರೀನ್ಗೆ ಹಚ್ಬೋದು, ಸುಟ್ಕಾಯಿಗೆ ಹಚ್ಬೋದು, ಸೋರೆಸಿಗೆ ಹಚ್ಬೋದು, ಪ್ರತಿ ಒಂದಕ್ಕೂ ಹಚ್ಬೋದು. ಒಳ್ಳೆ ಸೂಪರ್ ರಿಸಲ್ಟ್ ಇದೆ. ಇದನ್ನ ಅಸ್ತಮ ಕಾಯಿಲೆಗೆ ನಾವು ಪ್ರತಿ ದಿನ ರಾತ್ರಿ ನಾವು ಒಂದು ಗ್ಲಾಸ್ ಬಿಸಿನೀರಿಗೆ ಊಟ ಆದ್ಮೇಲೆ ಮಲಗುವಾಗ ಇದು ಒಂದು ಬಟಾಣಿ ಕಳಿಸ್ತಪ್ಪ ಹಾಕಿ ಕಲ್ಸಿ ಅದನ್ನ ನೀರು ಕುಡಿದು ಮಲಗಿದ್ರೆ ಬೆಳಗ್ಗೆ ಇದು ಲಂಗ್ಸ್ ಅಲ್ಲಿರೋ ಕಫ ಕೂಡ ಆಚೆ ಬಂದಿರುತ್ತೆ. ನೀವು ಚೆಕ್ ಮಾಡಿ ನೋಡಿ ಬೇಕಿದ್ರೆ. ಅಂತ ಅದ್ಭುತವಾದ ಪ್ರಾಡಕ್ಟ್. ಎಷ್ಟು ಅದ್ಭುತವಾದ ಪ್ರಾಡಕ್ಟ್ ನಮ್ಗೆ ಪ್ರೊವೈಡ್ ಮಾಡಿರೋ ನಮ್ಮ MD ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನೆಕ್ಸ್ಟ್ ಮೇಡಮ್
ಇದೆಲ್ಲ ಎಲ್ಲಾ ತರದ್ದು ಸಿಗುತ್ತೆ ನಮ್ಗೆ. ನ್ಯಾಚುರಲ್ ಆಗಿ ಹರ್ಬಲ್ ಕ್ಲಿಂಜರ್ ಸಿಗುತ್ತೆ, ಹರ್ಬಲ್ ಹೇರ್ ಆಯಿಲ್ ಸಿಗುತ್ತೆ, ಎಲ್ಲಾ ತರದ ಪ್ರಾಡಕ್ಟ್ ನಮ್ಮಲ್ಲಿ ಅದ್ಭುತವಾದ ಪ್ರಾಡಕ್ಟ್. ಈ ಹೇರ್ ಆಯಿಲ್ ಹಚ್ಚಿದ್ರಂತೂ ಹೇರ್ ಫಾಲ್ ಆಗಕ್ಕಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲಾ ತರ ಹರ್ಬಲ್ ಫೇಸ್ ವಾಶ್ ಕೂಡ ಇದೆ ನಮ್ಮಲ್ಲಿ, ಯೂಸ್ ಮಾಡ್ಬೋದು ಹೆಣ್ಮಕ್ಳು, ಎಲ್ರಿಗೂ ಬೇಕಾದಂತ ಪ್ರಾಡಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬೆರಿ ಕಾಪು. ಈ ಬೆರಿ ಕಾಪು ನಿಜವಾಗ್ಲೂ ಈ ಬೆರಿ ಕಾಪ್ ಬಂದಾಗ ನಾನ್ ರಿಯಲಿ ಪ್ರಾಡಕ್ಟ್ 2-3 ಬಾಟ್ಲು ಕುಡ್ದಿದ್ದೀನಿ. ಯಾಕೆಂದ್ರೆ ಕೆಲವರು ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತಾರೆ, ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ. ಎಲ್ಲಾ ತರದ ಬೆರೀಸ್ ಹಣ್ಣು ಇದೆ ಇದ್ರಲ್ಲಿ, ಎಲ್ಲಾ ತರದ ಬೆರೀಸ್ ಹಣ್ಣು ಐತಿ. ಹಣ್ಣ ನಾನು ಒಂದ್ಸರಿ ಅಂಗಡಿಗೆ ಹೋದೆ, ಹಸಿರು ಕಟ್ಟೆ ಅಂತ ಇದೆ ಬೆಂಗಳೂರಲ್ಲಿ, ಹೋಗಿ ನೋಡಿದಾಗ ಇದಕ್ ಹಾಕಿರೋ ಹಣ್ಣು ಕೇಳ್ದೆ, ಅದು ದ್ರಾಕ್ಷಿ ಹಣ್ಣಂಗಿರುತ್ತೆ. ಆ ಹಣ್ಣು 350 ರೂಪಾಯಿ 1/4 kg. ಅಂತಂತ ಅಷ್ಟು ಕ್ವಾಲಿಟಿ ಹಣ್ಣು, ಅಷ್ಟು ಕಾಸ್ಟ್ಲಿ ರೇಟಿನ ಹಣ್ಣುಗಳು ಹಾಕಿ ಮಾಡಿದ್ದಾರೆ. 81 ತರದ ಹಣ್ಣು ಹಾಕಿ ಮಾಡವ್ರೆ. ನಾವ್ 81 ತರದ ಹಣ್ಣ ದಿನನಿತ್ಯ ತಿನ್ನಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಯಾವ್ದೇ ಕಾರಣಕ್ಕೂ. ಅದಕ್ಕೋಸ್ಕರ ಪ್ರತಿದಿನ 30 ml ನಮ್ಮ ಬಾಡಿಗೆ ಈ ಜ್ಯೂಸ್ ಕುಡಿದ್ರೆ, ಬೆರಿ ಕಾಪ್ನ ಕುಡಿದ್ರೆ ನಾವ್ ಹೆಲ್ದಿ ಆಗಿರ್ತೀವಿ, ಚೆನ್ನಾಗಿರ್ತೀವಿ, ವೆಯ್ಟ್ ಲಾಸ್ ಆಗೋದ್ ಕೂಡ ಆಗುತ್ತೆ ಇದು ಅಂತ. ಹಂಗಂತ ಹೇಳ್ಬಿಟ್ಟು ಶುಗರ್ ಇದ್ದವ್ರಿಗೆಲ್ಲ ಕೊಟ್ಬಿಟ್ಟಿರೋದು ಫ್ರೂಟ್ಸ್ ಜ್ಯೂಸ್. ಅದಾದ್ಮೇಲೆ ನೆಕ್ಸ್ಟ್ ಕಿಂಗ್ ಕಪ್ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾರೆಲ್ಲ ಸೆಕ್ಸ್ಲಿ ವೀಕ್ ಇರ್ತಾರೆ, ಯಾರೆಲ್ಲ ಮಕ್ಳಾಗಕ್ಕಲ್ಲ, ಯಾರಿಗೆಲ್ಲ ನರ್ವ್ ಸಿಸ್ಟಮ್ ಚೆನ್ನಾಗಾಗ್ಬೇಕು, ಸ್ಟ್ರೋಕ್ ಆಗಿರುತ್ತೆ, ಇದು ಬೂಮ್ ಕಪ್ ಗಿಂತ 10 ಪಟ್ಟು ತುಂಬಾ ಚೆನ್ನಾಗಿದೆ ಕಿಂಗ್ ಕಾಪ್. ಇದನ್ನ ಕೊಡಿ. ಇದು ಹೆಣ್ಮಕ್ಳಿಗೆ ಡಿಫೆನ್ಸ್ ಕಾಪ್, ಇದೆಲ್ಲಾ ಪ್ರಾಡಕ್ಟ್ ಇದೆ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡುತ್ತೆ. ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಹೆಚ್ಚಿನ ಅಂಶ ಇದ್ರಲ್ಲಿ ಇರುತ್ತೆ, 10% ಜಾಸ್ತಿ ಇದು ಕ್ವಾಲಿಟಿ ಇರೋಂತ ಪ್ರಾಡಕ್ಟ್. ಪ್ರತಿಯೊಬ್ರು ಬಳಸಲೇಬೇಕಾಗಿರೋಂತ ಪ್ರಾಡಕ್ಟ್ ಇದು. ಪ್ರತಿಯೊಬ್ರು ಬಳಸಿ. ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು ಬಳಸ್ಬೇಕಾ? 100% ಬಳಸ್ಲೇಬೇಕ್ರಿ. ಯಾಕೆ ದುಡ್ಡು ಜಾಸ್ತಿ ಅಂತ ಹೇಳೋದು? ನಾವು ಒಂದಿನ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಚೆಕಪ್, ಯೂರಿನ್ ಚೆಕಪ್, ಸ್ಕ್ಯಾನಿಂಗು, ಅದು ಇದು ಮಾಡಿದ್ರೆ ಒಂದಿನಕ್ಕೆ 10,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಮನೆಗೆ ಬರ್ತೀವಿ. ಆದ್ರೆ ಇದನ್ನ ಯೂಸ್ ಮಾಡಿದ್ರೆ ಯಾವ್ದು ಸಮಸ್ಯೆ ಇಲ್ದಂಗೆ ಸೂಪರ್ ಆಗಿ ಇರುತ್ತೆ. 4,000 ರೂಪಾಯಿ ಏನ್ ದೊಡ್ಡ ದುಡ್ಡಲ್ಲ ಅದು, ಹೌದಲ್ಲ? 4-5 ಸಾವಿರ ರೂಪಾಯಿ ಆರಾಮಾಗಿ ಒಂದ್ ಬಾಟ್ಲು ತಗೊಂಡು ಯೂಸ್ ಮಾಡಿದ್ರೆ ನಿಮ್ಗೆ 5 ವರ್ಷ ಮೈಲೇಜ್ ಕೊಡುತ್ತದು, ಹೌದಲ್ವಾ? ಆ ಪ್ರಾಡಕ್ಟ್ ಪ್ರತಿಯೊಬ್ರು ಯೂಸ್ ಮಾಡ್ಲೇಬೇಕು. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಇವತ್ತು ನಮ್ಮ ಲಿಂಗಿ ಸರ್ ಹೇಳ್ತಾ ಇದ್ರು ಇದು ಪ್ರಾಡಕ್ಟ್ ಬಗ್ಗೆ. ಆಗ್ರೋ ಬೂಸ್ಟ್, ಇದನ್ನ ನಾವು ಯಾವ್ದೇ ಬೆಳೆಗೆ ನಾವು ಎಲ್ಲದಕ್ಕೂ ಔಷಧಿ ಹೊಡಿತಾ ಬರ್ತೀವಿ, ಹೌದಲ್ವಾ? ಔಷಧಿ ಹೊಡೆದಿಲ್ಲ ಅಂದ್ರೆ ಯಾವ್ದೇ ಬೆಳೆ ಬರಲ್ಲ. ಆದ್ರೆ ಅದ್ರಕ್ಕಿಂತ ದುಪ್ಪಟ್ಟು ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟ್ ಆಗ್ರೋ ಬೂಸ್ಟ್. ಇದನ್ನ ಫ್ರೇ ಮಾಡ್ಬೋದು, ಮತ್ತೆ ಗುಣಿಗೆ ಹಾಕ್ಬೋದು. ನಮ್ಮ ಬೆಳೆಗೆ ಹಾಕಿದ್ರೆ ಅದ್ಭುತವಾದ ಇಳುವರಿ ಬರುತ್ತೆ ನಮ್ಗಿದು. ರೈತರಿಗೆ ಹೇಳಿ ಮಾಡಿಸಿದಂತ ಪ್ರಾಡಕ್ಟ್. ನಾವ್ ಎಷ್ಟೇ ಗೊಬ್ಬರ ಗೋಡು ಹಾಕ್ತಿವಿ ಅದು ವೇಸ್ಟ್ ಈಗ. ಯಾಕೆಂದ್ರೆ ಭೂಮಿ ಹಾಳಾಗಿದೆ, ಭೂಮಿ pH ಲೆವೆಲ್ ಹಾಳಾಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ ಬಳಸಿದ್ರೆ 100% ಎರೆಹುಳನ ಉತ್ಪತ್ತಿ ಮಾಡುತ್ತೆ ಪ್ರಾಡಕ್ಟ್. ಎನಿ ಒಂದ್ ಪ್ರಾಡಕ್ಟ್ ಕೂಡ ಆರ್ಗಾನಿಕ್ ಆಗಿದೆ, ಚೆನ್ನಾಗಿದೆ. ಈ ಪ್ರಾಡಕ್ಟ್ ಯಾರೆಲ್ಲ ರೈತರಿದ್ರೆ ಯೂಸ್ ಮಾಡಿ, ಬಳಸಿ. ಈ ಸಾಯಿಲ್ ಗಾರ್ಡ್ ಅಂದ್ರೆ ಏನ್ ಗೊತ್ತಾ? ಇದು ನಾವು ಭೂಮಿಗೆ ಫಸ್ಟ್ ಏನ್ ಮಾಡ್ತೀವಿ, ಬೆಳೆ ಹಾಕಕ್ಕಿಂತ ಫಸ್ಟ್ ನಾವು ಖಾಲಿ ಭೂಮಿಗೆ ಗೊಬ್ಬರ ಅಂತ ಹೇಳಿ ನಾವು ಒಂದೊಂದು ಗೊಬ್ಬರ ಹಾಕ್ಬಿಡ್ತೀವಿ. ದನಿನ್ ಗೊಬ್ಬರ ಹಾಕ್ತಿವಿ. ದನಿನ್ ಗೊಬ್ಬರ ಹಾಕ್ತಿವಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಗೊಬ್ಬರ ಇದು. ರಿಯಲಿ ಸೂಪರ್ ಸಾಯಿಲ್ ಗಾರ್ಡ್. ಫಸ್ಟ್ ನಾವ್ ಇದನ್ನ ಬರೀ ಖಾಲಿ ಹೊಲಕ್ಕೆ ಹಾಕಿ ಅದನ್ನ 1 ಎಕರೆಗೆ 2 ಪ್ಯಾಕೆಟ್ ಹಾಕ್ಬೇಕಂತೆ. ಹಾಕಿ ಇದನ್ನ ಮತ್ತೆ ನಾವು ಬೆಳೆ ಮಾಡಿದ್ರೆ ಎರೆಹುಳನ ಉತ್ಪತ್ತಿ ಮಾಡುತ್ತೆ, ಭೂಮಿನ ಸಡಿಲಗೊಳಿಸಿ ಬೇರನ್ನ ಆಳವಾಗಿ ತಗೊಂಡೋಗಿ ನಮ್ಗೆ ಇದು ಅದ್ಭುತವಾದ ಕೆಲಸ ಮಾಡ್ಕೊಡುತ್ತೆ. ಬೆಳೆ ಬರಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಕೊಡುತ್ತೆ. ಇದು ಕೂಡ ಅಷ್ಟೇ ವಿಎಮೇಜ್ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ಕೂಡ ಅಷ್ಟೇ. ಇದು ಎಲ್ಲಾ ಕಡೆ ಫ್ರೇ ಮಾಡ್ಬೇಕು. ಮತ್ತೆ ಗಿಡಗಳು, ತೆಂಗಿನ ಮರಕ್ಕೆ ಆಗ್ಲಿ, ಅಡಿಕೆ ಗಿಡಕ್ಕಾಗ್ಲಿ, ಶುಂಠಿಗಾಗ್ಲಿ, ಯಾವ್ದಕ್ಕಾದ್ರೂ ಅಷ್ಟೇ ನೀಟಾಗಿ ಗುಣಿಗೆ ಹಾಕೊಂಡ್ ಬಂದ್ರೆ ಚೆನ್ನಾಗಿ ಬೆಳೆ ಇಳುವರಿ ಬರುತ್ತೆ, ಮತ್ತೆ ಚೆನ್ನಾಗಿ ಫಸಲ ಕೊಡುತ್ತೆ ನಮ್ಗೆ. ಅಂತ ಪ್ರಾಡಕ್ಟ್ ಪ್ರತಿಯೊಬ್ರು ರೈತರು ಬಳಸ್ಲೇಬೇಕು. ಇದು ಅಷ್ಟೇ ಸ್ಟಿಕ್ ಅಷ್ಟೇ. ಈಗ ನಾವ್ ಎಷ್ಟೇ ಮಳೆ ಬರ್ತಾ ಇರ್ಲಿ, ಈಗ ಔಷಧಿ ಹೊಡಿತೀವಿ, ಮಳೆ ಬಂದ್ರೆ ನಿಲ್ಲಿಸ್ತೀವಿ. ಈ ಒಂದು ಪ್ರಾಡಕ್ಟ್ ಮಳೆಲು ಹೊಡೆದ್ರು ಕೂಡ ಗಿಡ ಎಲೆ ಮೇಲೆ ಕುತ್ಕೊಂಡು ಕೆಳಗಡೆ ಅಡಿಲಿ ಹುಳ ಆಗಿರುತ್ತಲ್ಲ, ಆ ಹುಳನೆಲ್ಲ ಸಾಯಿಸುತ್ತೆ. ಅಂತ ಒಂದು ಪ್ರಾಡಕ್ಟ್ ಇದು. ಇದನ್ನೆಲ್ಲ ಫ್ರೇ ಮಾಡಿದ್ರೆ ನಮ್ಮ ಬೆಳೆಗೂ ಕೂಡ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಇದನ್ನ ಬಳಸಿದ್ರೆ ನಾವು ನಮ್ಮ ರೈತರು ಬಳಸಿದ್ರೆ ನಾವೆಲ್ಲ ತಿನ್ನೋಂತ ಆಹಾರ ಚೆನ್ನಾಗಿರುತ್ತೆ, ಕೆಮಿಕಲ್ ಇರಕ್ಕಲ್ಲ, ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದೆಲ್ಲ ಪ್ರಾಡಕ್ಟ್ ಅದ್ಭುತವಾಗಿದೆ, ರೈತರ ಪ್ರಾಡಕ್ಟ್. ನಾನಂತೂ ಬಳಸಿಲ್ಲ, ರೈತರೆಲ್ಲ ಬಳಸ್ತಾರೆ, ಕೊಡ್ಸಿದೀವಿ, ರಿಸಲ್ಟ್ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದ ಪ್ರಾಡಕ್ಟ್. ನನಗೇನು ಬೆಳೀತಾ ಇಲ್ವಲ್ಲ ನಂಗೆ ಗೊತ್ತಾಗಿಲ್ಲ ಅದು. ಅಂದ್ರೆ ಕೊಟ್ಟಿದೀವಲ್ಲ, ಅವ್ರು ಬೆಳೆದವ್ರೆ, ಅದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.